ತುಂಬ ಬೇಗ 30-35 ಇಯರ್ಸಿಗೆ ಅವರ ಅಂಡಾಶಯದಲ್ಲಿ ಏನು ರಿಸರ್ವ್ ಇರುತ್ತೆ ಅದು ಕಡಿಮೆ ಆಗ್ತಾ ಇದೆ. ಅದನ್ನು ಪ್ರೀಮೆಚೂರ್ ಓವೇರಿಯನ್ ಫೇಲಿಯರ್ ಅಂತೀವಿ. ಕಾರಣಗಳಲ್ಲಿ ಈಗಷ್ಟೇ ನೀವು ಹೇಳಿದ್ರಿ ನಮ್ಮ ಲೈಫ್ ಸ್ಟೈಲ್ ಅಂತ. ಸೊ ಯಾವುದೆಲ್ಲ ಮುಖ್ಯ ಅಂಶಗಳು ಇದಕ್ಕೆ ಕಾರಣ ಆಗುತ್ತೆ ಅಂತ? ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್. ಸೊ ಈಗಿನ ಲೈಫ್ ಸ್ಟೈಲ್ ಏನಾಗಿದೆ ಅಂತ ಹೇಳಿದ್ರೆ ಎಕ್ಸಸೈಸ್ ಇಲ್ಲ, ಆಕ್ಟಿವಿಟೀಸ್ ಇಲ್ಲ, ಇಸ್ ಬೇಸಿಕಲಿ ಬಿಕಾಸ್ ಆಫ್ ಎಕ್ಸೆಸಿವ್ ಸ್ಟ್ರೆಸ್. ಡಾಕ್ಟರ್, ಹಾಗಿದ್ರೆ ಈಗ PCOS ಇತ್ತು ಅಂತ ಹೇಳಿದ್ರೆ ಮಕ್ಕಳಾಗದೇ ಇರೋ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ. ಸೊ PCOS ಇದ್ದ ಎಲ್ಲರಿಗೂ ಮಕ್ಕಳಾಗದೇ ಇರೋ ಸಮಸ್ಯೆ ಬರುತ್ತಾ ಅಂತ? ಅವ್ರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಬರ್ತಾ ಇರ್ಬೋದು, ಅಥವಾ ಹೈಪರ್ ಆಂಡ್ರೋಜೆನಿಕ್ ಫೀಚರ್ಸ್ ಅಂದರೆ ಮುಖದಲ್ಲಿ ಪಿಂಪಲ್ಸ್ ಬರುವಂಥದ್ದು, ಇವರಿಗೆ ಕತ್ತಲ್ಲಿ ಅಥವಾ ಗ್ರಾಯಿನ್ ಏರಿಯಾದಲ್ಲಿ ನಿಮಗೆ ಡಾರ್ಕ್ ಸರ್ಕಲ್ಸ್ ಥರ ಬರುವಂಥದ್ದು, ಇಲ್ಲ ಅಂತ ಹೇಳಿದರೆ ಲಾಸ್ ಆಫ್ ಹೇರ್ ಆಗುವಂಥದ್ದು, ಇಲ್ಲ ಅಂತ ಹೇಳಿದರೆ ಪಿಂಪಲ್ಸ್ ಬರುವಂಥದ್ದು. PCODಗೆ ಟ್ರೀಟ್ಮೆಂಟ್ ಅಂತ ಏನೂ ಇಲ್ಲ. ಟ್ರೀಟ್ಮೆಂಟ್ ಇರೋದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಹೈಲಿ ಪ್ರೊಸೆಸ್ಡ್ ಫ್ಯಾಟ್ಸ್ ಇರ್ಬೋದು, ಇಲ್ಲ ಹೈ ಕ್ಯಾಲರಿ ಡಯಟ್ಸ್ ಇರ್ಬೋದು, ಶುಗರ್ ಕಂಟೈನಿಂಗ್ ಫುಡ್ಸ್ ಇರ್ಬೋದು. ಸೊ ಇಂಥವೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಅಟ್ಲೀಸ್ಟ್ ಒಂದು 6 to 7 hours ಸ್ಲೀಪ್ ಮಾಡಬೇಕು. ಅದು ಎಸ್ಪೆಷಲಿ 11 o'clock 12 o'clock ಬೆಡ್ಡಿಗೆ ಹೋದರೆ 6 to 7 o'clock ಹಾಗೆ ಎದ್ದೇಳೋದು. ಈಗ ಒಂದು ಕಪಲ್ಸ್ಗೆ ಮಕ್ಕಳಾಗಿಲ್ಲ ಅಂದಾಗ ಯೂಶಲಿ ಈಗ ನಮಗೆ ಗೊತ್ತಿರೋ ಹಾಗೆ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಅಂದರೆ IVF. ಸೊ PCOS ಇದ್ದವರಿಗೆ ಅಥವಾ PCOD ಇದ್ದವರಿಗೆ IVF ಮಾಡಿಸ್ಲೇಬೇಕಾಗುತ್ತಾ ಅಂತ? PCOD ಅಥವಾ PCOS ಅಂತ ಹೇಳೋದು ಇಟ್ ಈಸ್ ಆಲ್ಮೋಸ್ಟ್ ವಿ ಕ್ಯಾನ್ ಸೇ ಇಟ್ ಈಸ್ ಇಂಟರ್ ರಿಲೇಟೆಡ್ ಟು ಅವರ್ ಲೈಫ್ ಸ್ಟೈಲ್. ನಾವು ಲೈಫ್ ಸ್ಟೈಲ್ನ ಕರೆಕ್ಟಾಗಿ ಮಾಡಿಫೈ ಮಾಡ್ಕೊಂಡು ಇಟ್ಕೊಂಡ್ರೆ PCOD ಅಥವಾ PCOS ಬರಲ್ಲ. ಅದು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬರೋ ಅಂಥ ಚಾನ್ಸಸ್ ಇರುತ್ತೆ. ಈಗ ಇಷ್ಟು ತನಕ ನನಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇತ್ತು, ಈ ಮಂತಲ್ಲೇನು 45 days ತನಕ ಆಗೇ ಇಲ್ಲ, ನಾನು ಈಗ ಆಸ್ಪತ್ರೆಗೆ ಬರಬೇಕಾ ನಾನು? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಹೆಚ್ಚಾಗ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿದ್ರೆ PCOD, PCOS ಅಥವಾ ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಬಂಜೆತನ. ಹಾಗಿದ್ರೆ ಮಹಿಳೆಯರಲ್ಲಿ ಹೆಚ್ಚಾಗ್ತಾ ಇರುವಂಥ ಈ ಸಮಸ್ಯೆಯಲ್ಲಿ ಈ PCOS ಬಂಜೆತನಕ್ಕೆ ಹೇಗೆ ಕಾರಣ ಆಗುತ್ತೆ, ಅಥವಾ PCOS ಅನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಅದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ನಮ್ಮ ಲೈಫ್ ಸ್ಟೈಲ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸ್ನೇಹದರ್ಶಿನಿ ಕಾರಂತ್, ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಬಿರ್ಲಾ ಫರ್ಟಿಲಿಟಿ ಆ್ಯಂಡ್ IVF ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಹೆಚ್ಚಾಗ್ತಾ ಇರುವಂಥ ಸಮಸ್ಯೆ ಅಂತ ಹೇಳಿದ್ರೆ ನಾವು ಯೂಶಲಿ ಕೇಳ್ತೀವಿ PCOD ಅಂತೆ, PCOS ಅಂತೆ ಅಂತ. ಸೊ ನಾವು ಫಸ್ಟು PCOS ಬಗ್ಗೆ ಮಾತಾಡೋದಾದ್ರೆ ಈ PCOS ಅಂತ ಹೇಳಿದ್ರೆ ಏನು, ಇದು ಬರೋದಕ್ಕೆ ಕಾರಣ ಯಾವ ರೀತಿಯಾಗಿರುತ್ತೆ ಅಂತ? PCOS ಮತ್ತೆ PCOD ಅಂತ ಹೇಳಿದ್ರೆ ಅದೇನು ಹೆಚ್ಚು ಡಿಫ್ರೆನ್ಸ್ ಇಲ್ಲ. ಅದರಲ್ಲಿ ಮೈಲ್ಡರ್ ಫಾರ್ಮ್ಸ್ ಅಂತ ಹೇಳಿದ್ರೆ ಅದು PCOD, ಸ್ವಲ್ಪ ಸಿವಿಯರ್ ಫಾರ್ಮ್ ಅಂತ ಹೇಳಿದ್ರೆ ಅದು PCOS. ಸೊ PCOD ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ, PCOS ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಸೊ ಡಿಸೀಸ್ ಅಂತ ಹೇಳಿದ್ರೆ ಬೇಸಿಕಲಿ ಪಾಲಿಸಿಸ್ಟಿಕ್ ಅಂತ ಹೇಳಿದ್ರೆ, ಪಾಲಿ ಅಂದರೆ ಮೆನಿ, ಸಿಸ್ಟಿಕ್ ಅಂದರೆ ಸಿಸ್ಟ್. ಸೊ ನಮ್ಮ ಅಂಡಾಶಯದಲ್ಲಿ ತುಂಬ ಸಿಸ್ಟ್ ಕಲೆಕ್ಟೆಡ್ ಆಗಿರೋಂಥ ಫ್ಲೂಯಿಡ್ ಫಿಲ್ಡ್ ಫಾಲಿಕಲ್ಸ್ ಯಾವಾಗ ಇರ್ತದೆ ಅದನ್ನು PCOD ಅಂತ ಕರಿತೇವೆ ನಾವು. ಬಟ್ ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಹೇಳಿದರೆ ದೆರ್ ಇಸ್ ಒನ್ ಕ್ರೈಟೀರಿಯಾ ಕಾಲ್ಡ್ ಎಸ್ ರೊಟರ್ಡ್ರಾಮ್ ಕ್ರೈಟೀರಿಯಾ ಅಂತ. ಅದರ ಪ್ರಕಾರ ಒಬ್ಬ ಮಹಿಳೆಗೆ ಅಥವಾ ಯಾವುದೇ ಒಂದು ಹುಡುಗಿಗೆ ನಾವು PCOD ಅಂತ ನೇಮ್ ಮಾಡೋಕ್ಕಿಂತ ಮುಂಚೆ ನಮಗೆ 3 ಕ್ರೈಟೀರಿಯಾಸ್ ಇರುತ್ತೆ. ಅವ್ರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಬರ್ತಾ ಇರ್ಬೋದು, ಅಥವಾ ಹೈಪರ್ ಆಂಡ್ರೋಜೆನಿಕ್ ಫೀಚರ್ಸ್ ಅಂದರೆ ಮುಖದಲ್ಲಿ ಪಿಂಪಲ್ಸ್ ಬರುವಂಥದ್ದು, ಇವರಿಗೆ ಕತ್ತಲ್ಲಿ ಅಥವಾ ಗ್ರಾಯಿನ್ ಏರಿಯಾದಲ್ಲಿ ನಿಮಗೆ ಡಾರ್ಕ್ ಸರ್ಕಲ್ಸ್ ಥರ ಬರುವಂಥದ್ದು, ಇಲ್ಲ ಅಂತ ಹೇಳಿದರೆ ಲಾಸ್ ಆಫ್ ಹೇರ್ ಆಗುವಂಥದ್ದು, ಇಲ್ಲ ಅಂತ ಹೇಳಿದರೆ ಪಿಂಪಲ್ಸ್ ಬರುವಂಥದ್ದು, ಬೇರೆ ಅನ್ವಾಂಟೆಡ್ ಏರಿಯಾಸಲ್ಲಿ ಕೂದಲುಗಳು ಬರುವಂಥದ್ದು, ಅದನ್ನು ಹಿರ್ಸುಟಿಸಮ್ ಅಂತ ಕರಿತೇವೆ. ಸೊ ಈ ಥರದೆಲ್ಲ ಫೀಚರ್ಸ್ ಇದ್ದಾಗ ನಾವು ಪ್ಲಸ್ ನಿಮಗೆ ಸ್ಕ್ಯಾನ್, ಮೂರನ್ನು ಸೇರಿಸ್ಕೊಂಡು ಯಾವುದೇ 2 ರೀತಿಯ, ಒಂದೇ ಹೈಪರ್ ಆಂಡ್ರೋಜೆನಿಕ್ ಫೀಚರ್ಸ್ ಇರ್ಬೋದು, ಇಲ್ಲ ಇರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಇಲ್ಲ ಸ್ಕ್ಯಾನ್ ರಿಪೋರ್ಟ್, ಇದು 3ರಲ್ಲಿ 2 ರೀತಿಯ ಏನಾದರೂ ಇದ್ದರೆ ಅದನ್ನು PCOD ಅಂತ ಕರಿತೇವೆ. ಸೊ PCOS ಅಂತ ಹೇಳಿದರೆ ಅದು ಸಿಂಡ್ರೋಮ್ ಅಂತ ಹೇಳಿದರೆ ಮೆಟಬಾಲಿಕ್ ಡಿಸಾರ್ಡರ್ಸ್. ಅದರಲ್ಲಿ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಕೊಲೆಸ್ಟ್ರಾಲ್ ಹೆಚ್ಚಾಗ್ಬಿಟ್ಟು ಹಾರ್ಟ್ ಡಿಸೀಸ್ ಇರ್ಬೋದು, ಅಥವಾ ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ. ಸೊ ಅದನ್ನೆಲ್ಲ ಸೇರಿಸ್ಬಿಟ್ಟು ಅದನ್ನು PCOS ಅಂತ ಕರಿತೇವೆ. ಓಕೆ, ಸೊ ಹಾಗಾದ್ರೆ PCOS ಹಾಗೇನೆ PCODಗೆ ಡಿಫರೆನ್ಸ್ ಹೆಚ್ಚು
ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ ಜಸ್ಟ್ ಒಂದು ಥಿನ್ ಲೈನ್. PCOD ಅಂತ ಹೇಳಿದ್ರೆ ಮೈಲ್ಡರ್ ಫಾರ್ಮ್, PCOS ಅಂತ ಹೇಳೋದು ಒಂದು ಸಿವಿಯರ್ ಫಾರ್ಮ್ ಅಲ್ಲಿ ಇರುತ್ತದೆ. ಓಕೆ, ನೀವು ಸಿಂಪ್ಟಮ್ ಬಗ್ಗೆ ಮಾತಾಡ್ತಾ ಹೇಳಿದ್ರಿ, ಕೆಲವರಿಗೆ ಕತ್ತಲ್ಲೆಲ್ಲ ಬರುತ್ತೆ, ಲೈಕ್ ಕಲೆ ತರ ಇರ್ಬೋದು ಅಂತ. ಇನ್ ಕೆಲವರಿಗೆ ಹುಡುಗಿ ಆಗಿದ್ರು ಕೂಡ ಲೈಕ್ ಇಲ್ಲೆಲ್ಲ ಕೂದಲು ಬಂದಿರುತ್ತೆ. ಸೊ ಅದು PCOD ಅಥವಾ PCOS ಇಂದಾನ ಹೇಗೆ ಅಂತಂದ್ರೆ, ನಾವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೆಲವ್ರನ್ನ ಅಬ್ಸರ್ವ್ ಮಾಡಿದಾಗ ನೋಡ್ತೀವಿ, ಮೇ ಬಿ ಇದು PCOS ಇದ್ದ ಅಥವಾ PCOD ಇದ್ದ ಅಂತ ಕೆಲವರು ಅನ್ಕೊಳ್ಳೋರು ಇದ್ದಾರೆ. ಹೌದಾ ಇದು ಅಂತ? ಆ್ಯಕ್ಚುಲಿ ಏನಂತ ಹೇಳಿದರೆ, ಈಗ PCOD PCOS ಅಂತ ಇದ್ದಾಗ ಈಗ ನಾವು ಒಂದು 100 ಮಹಿಳೆಯರಿಗೆ ಅಥವಾ 100 ಹುಡುಗಿಯರಿಗೆ ತಗೊಂಡ್ರೆ ಆಲ್ಮೋಸ್ಟ್ ಒಂದು 20-30 ಜನರಿಗೆ PCOD ಇರ್ತದೆ. ಬಟ್ ಎಲ್ಲರಿಗೂ ಆ PCOS ಅನ್ನುವಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಫೀಚರ್ಸ್, ಲಕ್ಷಣಗಳು ಇರುವುದಿಲ್ಲ. ಯಾವಾಗ ಲಕ್ಷಣಗಳು ಕಾಣಿಸ್ಕೊಂತದೆ ಅಂತ ಹೇಳಿದ್ರೆ, ಯಾವ್ದಾದ್ರು ಇರೆಗ್ಯುಲರ್ ಮೆನ್ಸಸ್ ಇದ್ದಾಗ ಅವರು ಗೈನಕಾಲಜಿಸ್ಟಿಗೆ ಹೋಗಿ ಮೀಟ್ ಆಗ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಹೇರ್ಗಳಿದ್ದಾಗ ಮೀಟ್ ಆಗ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಈ ಕತ್ತಿನ ಅಥವಾ ಗ್ರಾಯಿನ್ ಏರಿಯಾದಲ್ಲಿ, ಅಂಡರ್ ಆರ್ಮ್ಸ್ ಅಲ್ಲಿ ಸ್ವಲ್ಪ ಡಾರ್ಕ್ ಸ್ಕಿನ್ ಬರ್ತದೆ, ಅಂದ್ರೆ ಅದನ್ನ ಅಕಾಂಥೋಸಿಸ್ ನಿಗ್ರಿಕ್ಯಾನ್ಸ್ ಅಂತ ಹೇಳ್ತೀವಿ. ಸೊ ಆ ತರದೆಲ್ಲ ಇದ್ದಾಗ ಅವರು ಹೋಗಿ ಗೈನಕಾಲಜಿಸ್ಟಿಗೆ ಕನ್ಸಲ್ಟ್ ಮಾಡಿದಾಗ ಅದನ್ನ ನಾವು PCOD ಹೌದೋ ಅಲ್ವೋ ಅಂತ ಹೇಳಿಬಿಟ್ಟು ಅದನ್ನ ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಬೇಸಿಕಲಿ ನಾವು ಮೆಡಿಕಲ್ ಹಿಸ್ಟ್ರಿ ಕೇಳ್ತೇವೆ, ಅದಾದ್ಮೇಲೆ ಅಲ್ಟ್ರಾಸೌಂಡ್ ಮಾಡ್ತೇವೆ, ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಇರ್ತದೆ, ಅದರಲ್ಲಿ ನೋಡ್ಬಿಟ್ಟು ನಾವು ಅದನ್ನ PCOD ಹೌದೋ ಅಲ್ವೋ ಅಂತ ಹೇಳಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಂದ್ರೆ, ಈಗ ಇರೆಗ್ಯುಲರ್ ಮೆನ್ಸಸ್. ಸೊ ಇರೆಗ್ಯುಲರ್ ಮೆನ್ಸಸ್ ಬಂದವರಿಗೆಲ್ಲ PCOD ಇರುವುದಿಲ್ಲ. ನನ್ಗೆ ಅದೊಂದು ಡೌಟ್ ಇತ್ತು, ಕೇಳಬೇಕು ಅಂತಿದ್ದೆ. ಸೊ ಎಲ್ಲರಿಗೂ PCOD ಇರುವುದಿಲ್ಲ. ಸೊ ಇರೆಗ್ಯುಲರ್ ಮೆನ್ಸಸ್ ಇದ್ದಾಗ ಅವರು ಡಾಕ್ಟರ್ಸ್ಗೆ ಕನ್ಸಲ್ಟ್ ಮಾಡಿದಾಗ ಅವ್ರು ಫಸ್ಟ್ ಹಿಸ್ಟ್ರಿ ಕೇಳ್ತಾರೆ, ಬ್ಲಡ್ ಎಕ್ಸಾಮಿನೇಷನ್ ಮಾಡ್ತಾರೆ, ಅಲ್ಟ್ರಾಸೌಂಡ್ ಎಕ್ಸಾಮಿನೇಷನ್ ಮಾಡ್ತೀವಿ. ಆಗ ಕೆಲವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಅಂದರೆ ಪ್ರೊಲಾಕ್ಟಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಇಲ್ಲ ಥೈರಾಯ್ಡ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಸೊ ಅದರ ಇಂಬ್ಯಾಲೆನ್ಸ್ ಆದಾಗ ನಮಗೆ PCOD ಬಿಟ್ಟು ನಮಗೆ ಇರೆಗ್ಯುಲರ್ ಮೆನ್ಸಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಕೆಲವರು ಎಕ್ಸೆಸಿವ್ ಎಕ್ಸಸೈಸ್ ಮಾಡ್ತಾರೆ, ಎಕ್ಸೆಸಿವ್ ಸ್ಟ್ರೆಸ್ ಇರುತ್ತೆ, ಕೆಲವರಿಗೆ ಈಟಿಂಗ್ ಡಿಸಾರ್ಡರ್ಸ್ ಇರುತ್ತೆ, ಅದನ್ನ ಅನೊರೆಕ್ಸಿಯಾ ನರ್ವೋಸಾ ಅಂತ ಕರಿತೀವಿ. ಕೆಲವರು ಊಟನೇ ಮಾಡೋದಿಲ್ಲ, ಕೆಲವರಾಗಿರ್ಬೇಕು, ಹೆಚ್ಚು ಊಟ ಮಾಡೋದು, ಹೌದು, ಬುಲಿಮಿಯಾ ಅಂತ ಹೇಳ್ತೀವಿ. ಸೊ ಈ ತರ ಎಲ್ಲ ಕಂಡೀಷನ್ ಅಲ್ಲಿ ಕೂಡ ನಮಗೆ ಇರೆಗ್ಯುಲರ್ ಮೆನ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನ್ ನೋಟಿಸ್ ಮಾಡ್ತಾ ಇದೀವಿ ಅಂದ್ರೆ, ನಾವು POF ಅಂತ ಪ್ರಿಮೆಚೂರ್ ಓವೇರಿಯನ್ ಫೇಲಿಯರ್, ಅಂದ್ರೆ ಓವರಿಯದಲ್ಲಿ ಎಷ್ಟು ಅಂಡಾಶಯ ನಮಗೆ ರಿಸರ್ವ್ ಇರಬೇಕು, ತುಂಬಾ ಬೇಗ 30-35 ಇಯರ್ಸಿಗೆ ಅವರ ಅಂಡಾಶಯದಲ್ಲಿ ಏನು ರಿಸರ್ವ್ ಇರುತ್ತೆ ಅದು ಕಡಿಮೆ ಆಗ್ತಾ ಇದೆ. ಅದನ್ನ ಪ್ರಿಮೆಚೂರ್ ಓವೇರಿಯನ್ ಫೇಲಿಯರ್ ಅಂತೀವಿ. ಮತ್ತೆ ಪೆರಿಮೆನೋಪೌಸ್, ಅಂದ್ರೆ ಆ ಏಜ್ಗೆ ಇರಬೇಕಾಗಿರೋಷ್ಟು ಕೌಂಟ್ ಇರೋದಿಲ್ಲ. ಸೊ ಆ ತರದ್ರಲ್ಲಿ ಕೂಡ ಇರೆಗ್ಯುಲರ್ ಮೆನ್ಸಸ್ ಸ್ಟಾರ್ಟ್ ಆಗ್ತದೆ. ಇನ್ನು 40-42 ವರ್ಷದಲ್ಲಿ ಮೆನೋಪೌಸ್ ಅಟೆಂಡ್ ಆಗ್ತಾರೆ. ಸೊ ಈ ತರದ್ರಲ್ಲಿ ಕೂಡ ಅವರಿಗೆ ಇರೆಗ್ಯುಲರ್ ಮೆನ್ಸಸ್ ಇರುತ್ತೆ. ಸೊ ಯಾರಿಗಾದ್ರೂ ಇರೆಗ್ಯುಲರ್ ಮೆನ್ಸಸ್ ಇರ್ಬೋದು, ಎಕ್ಸ್ಟ್ರಾ ಸ್ಕಿನ್ ಅಂದ್ರೆ ಲೈಕ್ ಹೇರ್ ಇರ್ಬೋದು ಬಾಡಿಯಲ್ಲಿ. ಸೊ ಫಸ್ಟ್ ಹೋಗ್ಬಿಟ್ಟು ಗೈನಕಾಲಜಿಸ್ಟಿಗೆ ಮೀಟ್ ಆಗಬೇಕು. ಎಲ್ಲದನ್ನ PCOD ಅಂತ ಹೇಳಕ್ಕೆ ಆಗಲ್ಲ. ಫಸ್ಟ್ ನಾವು ರೂಲ್ ಔಟ್ ಮಾಡಬೇಕು, ಯಾವುದರಿಂದ ಆ ಥರ ಆಗಿದೆ, ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ನ ತಗೋಬೇಕಾಗುತ್ತೆ. ಓಕೆ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ. ಇರ್ರೆಗ್ಯುಲರ್ ಪೀರಿಯಡ್ಸ್ ಒಂದ್ ಕಡೆ ಆದ್ರೆ ಅವ್ರಿಗೆ ಆಗುವಂತ ಬ್ಲೀಡಿಂಗ್ ಅಲ್ಲಿ ಏನಾದ್ರೂ ವೇರಿ ಆಗುತ್ತೆ. ಈಗ ಕೆಲವರಿಗೆ ಜಾಸ್ತಿ ದಿನ ಬ್ಲೀಡಿಂಗ್ ಇರುತ್ತೆ, ಇನ್ ಕೆಲವರಿಗೆ ಸ್ವಲ್ಪ ಸ್ಪಾಟಿಂಗ್ ಅಷ್ಟೇ ಆಗುತ್ತೆ, ಆಗೋದಕ್ಕಷ್ಟೇ ಬ್ಲೀಡಿಂಗ್ ಆಗುತ್ತೆ. ಸೊ ಬ್ಲಡ್ ಫ್ಲೋ ಅಲ್ಲಿ ಏನಾದ್ರೂ ನಾವು ಅಂದಾಜು ಮಾಡೋದಕ್ಕೆ ಆಗುತ್ತಾ PCOD ಇದ್ದು ಅಥವಾ PCOS ಇದ್ದು? ಬಿಕಾಸ್ ನಾವು ಅದ್ರ ಬಗ್ಗೆನೇ ಫೋಕಸ್ ಮಾಡ್ತಿರೋದ್ರಿಂದ PCOS ಬಗ್ಗೆನೇ ಹೇಳೋಣ. ಆ್ಯಕ್ಚುಲಿ PCOS ಅಂತ ಹೇಳಿದರೆ, ಈಗ ಒಬ್ಬರು ಮಹಿಳೆಗೆ ಒಂದು ಗರ್ಭಾಶಯ ಇರುತ್ತೆ, ಗರ್ಭಾಶಯದಲ್ಲಿ 2 ಟ್ಯೂಬ್ಗಳಿರ್ತವೆ ಅದರ ಸುತ್ತಲೂ, ಅದಾದಮೇಲೆ 2 ಅಂಡಾಶಯ ಇರುತ್ತೆ. ಸೊ ಅಂಡಾಶಯದಲ್ಲಿ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡೇ 2 ಅಥವಾ ಡೇ 3 ಆಫ್ ಮೆನ್ಸಸ್ ನಾವೇನು ಹೇಳ್ತೀವಿ, ಆ ದಿನ 2 ಓವರಿಯಲ್ಲಿ ಒಂದು 30 ಇಯರ್ಸ್ 32 ಇಯರ್ಸ್ ಮಹಿಳೆಗೆ 10 ಫಾಲಿಕಲ್ಸ್ 2 ಸೈಡ್ ಇರುತ್ತೆ. ಸೊ ಅದು ದಿನ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು 12ನೇ ದಿನ 13ನೇ ದಿನಕ್ಕೆ ಒಂದೇ ಒಂದು ಅಂಡಾಶಯ ದೊಡ್ಡದಾಗ್ಬಿಟ್ಟು ಅದನ್ನ ಡಾಮಿನೆಂಟ್ ಫಾಲಿಕಲ್ ಅಂತ ಕರಿತೀವಿ. ಅದು ರಪ್ಚರ್ ಆಗಿಬಿಟ್ಟು ಅವರು ಸಂಭೋಗ ಕ್ರಿಯೆಯಲ್ಲಿ ಇದ್ದಾಗ ಅವ್ರಿಗೆ ಪ್ರೆಗ್ನೆನ್ಸಿ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಈ PCOD ಅಂತ ಏನು ಹೇಳ್ತೇವೆ ನಾವು, ಅದರಲ್ಲಿ ಬೇಸಿಕಲಿ ಏನಾಗುತ್ತೆ, ಹೈಪೋಪಿಟ್ಯುಟರಿ ಓವೇರಿಯನ್ ಆಕ್ಸಿಸ್ ಅಂತ ನಾವೊಂದು ಕರಿತೇವೆ. ಅದರಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ. ಆ ಡಿಸ್ಟರ್ಬೆನ್ಸ್ ಇದ್ದಾಗ ಆ ಮಹಿಳೆಗೆ ಡೇ 2 ಡೇ 3ಯಲ್ಲಿ ಫಾಲಿಕಲ್ಸ್ ಇರ್ತವೆ, ಆದರೆ ಅದು ಓವ್ಯುಲೇಷನ್ ಆಗುವುದಿಲ್ಲ. ಸೊ ಓವ್ಯುಲೇಷನ್ ಆಗದೇ ಇರದಿದ್ದಾಗ ಅದು ಅದೇ ಥರ ಫ್ಲೂಯಿಡ್ ಫಿಲ್ಡ್ ಫಾಲಿಕಲ್ಸೇ ಕಂಟಿನ್ಯೂ ಆಗುತ್ತೆ. ಸೊ ಅಂಥ ಮಹಿಳೆಗೆ 1 ತಿಂಗಳಲ್ಲಿ ಮೆನ್ಸಸ್ ಆಗೋದಿಲ್ಲ. ಸೊ ಇರೆಗ್ಯುಲರ್ ಮೆನ್ಸಸ್ 15 ದಿನ 1.5 ತಿಂಗಳಾದ್ಮೇಲೆ ಆಗೋದು, 2 ತಿಂಗಳಾದ್ಮೇಲೆ ಆಗೋದು ಆಗುತ್ತೆ. ಸೊ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 1.5 ತಿಂಗಳಾದ್ಮೇಲೆ ಬ್ಲೀಡಿಂಗ್ ಆದಾಗ ಹೆವಿ ಬ್ಲೀಡಿಂಗ್ ಆಗುತ್ತೆ. ಬಿಕಾಸ್ 1.5 ತಿಂಗಳವರೆಗೆ ಅವರಿಗೆ ಮೆನ್ಸಸ್ ಆಗಿರೋದಿಲ್ಲ. ಒಂದು ಆ ಥರ ರೀತಿಯಲ್ಲಿ ಆಗುತ್ತೆ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಿವಿಯರ್ ಫಾರ್ಮ್ಸ್ ಇದ್ದಾಗ,
ಅವರ ಬಾಡಿಯಲ್ಲಿ ಆಂಡ್ರೋಜನ್ಸ್ ತುಂಬಾ ಜಾಸ್ತಿ ಇದ್ದಾಗ ಅವರಿಗೆ ಬರೀ 1-2-3 ಸ್ಪಾಟಿಂಗ್ ಆಗಂತ ಚಾನ್ಸಸ್ ಇರುತ್ತೆ. ಸೊ ಯೂಶ್ವಲಿ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಯಾವ ರೀತಿಯಲ್ಲಿ ಅವರಿಗೆ PCOD ಆಗಿದೆ, ವೆದರ್ ಇಟ್ ಇಸ್ ಅ ಜೆನೆಟಿಕ್ ಕಾಸಸ್, ಅದರ್ವೈಸ್ ಅವ್ರದ್ದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಅಂದ್ರೆ ಈಗಿನ ಜಗತ್ತಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್. ಸೊ ನಮ್ಮ ಲೈಫ್ ಸ್ಟೈಲ್ ಹಾಳಾಗಿರೋದ್ರಿಂದ ಸೊ PCOD ಆಗಂತ ಹೌದು. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೇವೆ ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟು. ಸೊ ಬೇಸಿಕಲಿ PCOD ಅಂತ ಹೇಳಿದರೆ ನಾವು ಪ್ರಿವೆಂಟಿವ್ ಡಿಸೀಸ್ ಇದು. ಸೊ ಅದಕ್ಕೆ ಟ್ರೀಟ್ಮೆಂಟ್ ಹುಡ್ಕೊಳೋ ಅವಶ್ಯಕತೆ ಇಲ್ಲ. ಸೊ ವೆನ್ ಇಟ್ ಈಸ್ ಅ ಪ್ರಿವೆಂಟಿವ್ ಥಿಂಗ್, ನಾವು ಫಸ್ಟು ಪ್ರಿವೆಂಟ್ ಮಾಡಬೇಕು. ಅದಾದಮೇಲೆ ಅದು ಪ್ರಿವೆಂಟ್ ಆಗಿಲ್ಲ ಅಂತ ಹೇಳಿದರೆ ನೆಕ್ಸ್ಟು ಟ್ರೀಟ್ಮೆಂಟ್ನ ಹುಡ್ಕೋಬೇಕು. ಓಕೆ, ಕಾರಣಗಳಲ್ಲಿ ಈಗಷ್ಟೇ ನೀವು ಹೇಳಿದ್ರಿ ನಮ್ಮ ಲೈಫ್ ಸ್ಟೈಲ್ ಅಂತ. ಸೊ ಯಾವುದೆಲ್ಲ ಮುಖ್ಯ ಅಂಶಗಳು ಇದಕ್ಕೆ ಕಾರಣ ಆಗುತ್ತೆ ಅಂತ? ಸೊ ಮುಖ್ಯ ಅಂಶಗಳಂತ ಹೇಳಿದರೆ ಒಂದು ಸ್ಲೀಪ್ ಹೈಜೀನ್ ಮತ್ತು ನಾವು ಡಯಟ್ ಹೈಜೀನ್ ಅಂದರೆ ಫುಡ್ ಹೈಜೀನ್ ಅಂತ ಹೇಳ್ತೇವೆ. ಫಾಸ್ಟ್ ಫುಡ್ ತಿನ್ನೋದು, ಪ್ರೊಸೆಸ್ಡ್ ಐಟಮ್ಸ್ ತಿನ್ನೋದು, ಅಥವಾ ಲೈಕ್ ಬೆಳಗಿಂದ ಸಾಯಂಕಾಲವರೆಗೆ ಏನು ತಿನ್ನೋದಿಲ್ಲ, ರಾತ್ರಿ ಹೋಗ್ಬಿಟ್ಟು ಜಂಕ್ಸು ಅದೆಲ್ಲ ತಿನ್ನೋದು, ಪ್ರೊಸೆಸ್ಡ್ ಫುಡ್ಸ್ ಬೇಸಿಕಲಿ ತಿನ್ನೋದು, ಶುಗರ್ ಐಟಮ್ಸು, ಏರೇಟೆಡ್ ಡ್ರಿಂಕ್ಸು. ಸೊ ಈ ಥರ ಎಲ್ಲ ತಿಂದಾಗ ನಮ್ಮ ಡಯಟಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಒಂದು PCOD ಬರೋಂಥ ಚಾನ್ಸಸ್ ಇರುತ್ತೆ. ಇನ್ನೊಂದು ಕರೆಕ್ಟಾಗಿ ನಿದ್ದೆ ಮಾಡದೇ ಇರೋದು. ಸೊ ಸ್ಲೀಪ್ ಅಂದ್ರೆ ಹಾರ್ಮೋನ್ ವೇರಿಯೇಷನ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಕರೆಕ್ಟಾಗಿ ನಿದ್ದೆ ಮಾಡೋದಿಲ್ಲ, ರಾತ್ರಿ ಎಲ್ಲ ನೈಟ್ ಔಟ್ ಮಾಡೋದು, ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಳೋದು. ಸೊ ಇಂಥವೆಲ್ಲ ಇದ್ದಾಗ ಕರೆಕ್ಟಾಗಿ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಅವ್ರಿಗೆ PCOD ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್. ಸೊ ಈಗಿನ ಲೈಫ್ ಸ್ಟೈಲ್ ಏನಾಗಿದೆ ಅಂತ ಹೇಳಿದ್ರೆ ಎಕ್ಸಸೈಸ್ ಇಲ್ಲ, ಆಕ್ಟಿವಿಟೀಸ್ ಇಲ್ಲ, ಈಸ್ ಬೇಸಿಕಲಿ ಬಿಕಾಸ್ ಆಫ್ ಎಕ್ಸೆಸಿವ್ ಸ್ಟ್ರೆಸ್. ಸೊ ಸ್ಟ್ರೆಸ್ ಇದೆ, ಈಗ ಪರ್ಸನಲ್ ಲೈಫಲ್ಲೂ ಇರುತ್ತೆ, ಪ್ರೊಫೆಷನಲ್ ಲೈಫಲ್ಲೂ ಇರುತ್ತೆ. ಸೊ ಸ್ಟ್ರೆಸ್ ಇದ್ದಾಗ ಅವರಿಗೆ ಕರೆಕ್ಟಾಗಿ ಆಕ್ಟಿವಿಟಿ ಆಗಿರ್ಬೋದು, ಫುಡ್ ಆಗಿರ್ಬೋದು, ಸ್ಲೀಪ್ ಆಗಿರ್ಬೋದು, ಸೊ ಅದರ ಡಿಸ್ಟರ್ಬೆನ್ಸ್ ಇದ್ದಾಗ PCOD ಆಗಂತ ಚಾನ್ಸಸ್ ಇರುತ್ತೆ. ಸೊ ಬೇಸಿಕಲಿ ನಾವೇನು ಹೇಳ್ತೇವೆ ಅಂದ್ರೆ ಒಂದು ಎಕ್ಸೆಸಿವ್ ಸ್ಟ್ರೆಸ್ ಇಂದ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಡಯಟ್ ಇಂದ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾವು ಸ್ಲೀಪ್ ಹೈಜೀನ್ ಇಂದ, ಸ್ಲೀಪ್ ಕರೆಕ್ಟಾಗಿ ಸ್ಲೀಪ್ ಆಗಿಲ್ಲ ಅಂದ್ರೆ ಆಗಿರ್ಬೋದು, ಅದೆಲ್ಲ ಕೂಡ್ಕೊಂಡು ಇವ್ರಿಗೆ PCOD ಬರೋಂಥ ಚಾನ್ಸಸ್ ಇರುತ್ತೆ. ಓಕೆ, ವೈಟ್ ಡಿಸ್ಚಾರ್ಜ್ ಏನಾದರೂ ಆಗುತ್ತೆ ಮೇಡಮ್? ಇಲ್ಲ, ವೈಟ್ ಡಿಸ್ಚಾರ್ಜ್ ಪರ್ಟಿಕ್ಯುಲರ್ಲಿ PCOD ಅಂತ ಕೇಸಸಲ್ಲಿ ಆಗಲ್ಲ. ನಾರ್ಮಲ್ ಆಗಿ ನಮ್ಮ ಮಹಿಳೆಯರಲ್ಲಿ ವೆಜೈನರಲ್ಲಿ ಡಿಸ್ಚಾರ್ಜ್ ಇರುತ್ತೆ, ಅದು ನಾರ್ಮಲ್ ಡಿಸ್ಚಾರ್ಜ್ ಇರೋಂಥದ್ದು, ಅಂಥವು ಆಗಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ವೈಟ್ ಡಿಸ್ಚಾರ್ಜ್ ಇದ್ದರೆ ಅದು ಬೇಸಿಕಲಿ ಯಾವುದೇ ರೀತಿ ಕಲರ್ ಇರ್ಬೋದು, ಸ್ಮೆಲ್ ಇರ್ಬೋದು, ಈ ಥರ ಎಲ್ಲ ಫೈಂಡ್ ಔಟ್ ಮಾಡಿಕೊಂಡು ಅದು ಫಂಗಲ್ ಇನ್ಫೆಕ್ಷನ್ ಇಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಬಟ್ PCOD ಪರ್ಟಿಕ್ಯುಲರ್ ಆಗಿ ವೈಟ್ ಡಿಸ್ಚಾರ್ಜ್ ಇರಲ್ಲ. ಓಕೆ, ಅದಕ್ಕೂ ಅಂತ ಕನೆಕ್ಷನ್ ಇಲ್ಲ. ಈಗ ಒಂದು ಮಹಿಳೆಗೆ PCOS ಇತ್ತು ಅಂತ ಹೇಳಿದ್ರೆ ಅಥವಾ PCOD ಇತ್ತು ಅಂತ ಹೇಳಿದ್ರೆ ಎಲ್ಲಾ ಸಿಂಪ್ಟಮು ಅದೇ ಮಹಿಳೆಗೆ ಬರ್ಬೇಕು ಅಂತಿದ್ಯಾ? ಯಾಕಂದ್ರೆ ಡಾಕ್ಟರ್ ಈ ತರ ಹೇಳಿದರೆ ನನ್ಗೆ ಆ ಸಿಂಪ್ಟಮ್ ಇಲ್ಲ, ನಾನು ಆರಾಮಾಗಿರ್ಬೋದು ಅಥವಾ ನಾನು ಕೇರ್ ಮಾಡದೇ ಇರಬಹುದು ಅಂತ ಇರೋರು ಇರ್ತಾರೆ. ಅದು ಕರೆಕ್ಟ್. ಆಕ್ಚುಲಿ ಎಲ್ಲಾ ಮಹಿಳೆಗೆ ಎಲ್ಲಾ PCOD ಸಿಂಪ್ಟಮ್ಸ್ ಇರುತ್ತೆ ಅಂತ ಇಲ್ಲ. ಸೊ ಬೇಸಿಕಲಿ ನಾವು ಸಿಂಪ್ಟಮ್ಸ್, ಲಕ್ಷಣಗಳು ಅಂತ ಹೇಳಿದಾಗ ಒಂದು ಇರೆಗ್ಯುಲರ್ ಮೆನ್ಸಸ್ ಇರುತ್ತೆ, ಇನ್ನೊಂದು ಹೈಪರ್ ಆಂಡ್ರೋಜೆನಿಕ್ ಫೀಚರ್ಸ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಅವರಿಗೆ PCOD ಅಂದ್ರೆ ಸ್ಕ್ಯಾನಿಂಗ್ ಅಲ್ಲಿ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವರಿಗೆ ವೇಟ್ ಗೇನ್ ಆಗಂತ ಚಾನ್ಸಸ್ ಇರುತ್ತೆ. ಸೊ ಎಲ್ಲಾ ಸಿಂಪ್ಟಮ್ಸು ಎಲ್ಲಾ ಮಹಿಳೆಗೆ ಇರಲ್ಲ. ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು ಯಾವುದೇ ರೀತಿ ಲಕ್ಷಣಗಳು ಕಂಡು ಬಂದಾಗ ಅದು PCOD ಹೌದೋ ಅಲ್ಲೋ ಅಂತ. ಕೆಲವರಿಗೆ ವೇಟ್ ಗೇನ್ ಎಲ್ಲರಿಗೂ ಆಗಲ್ಲ, ಕೆಲವರಿಗೆ ಥಿನ್ PCOD, ಲೀನ್ PCOD ಅಂತಾನೂ ಹೇಳ್ತೇವೆ. ಓಕೆ, ಸಣ್ಣ ಆಗ್ತಾರ, ಸಣ್ಣಗಿರ್ತಾರೆ, ಅವರಿಗೆ PCOD ಇರುತ್ತೆ. ಸೊ ಅದು PCOD ಬರುತ್ತೆ ಏನು ಇಲ್ಲ ಬರುತ್ತೆ ಅಂತ ಹೇಳೋದಿಲ್ಲ. ಇಲ್ಲ, ಥಿನ್ ಇದ್ದವರಿಗೂ PCOD ಇರುತ್ತೆ. ಸೊ ಆ PCOD ಥಿನ್ ಇದ್ದವರಿಗೆ ಆಕ್ಚುಲಿ ಟ್ರೀಟ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ. ಯಾರಿಗೆ ಸ್ವಲ್ಪ ವೇಟ್ ಇರುತ್ತೆ, ಸೊ 5 to 10% ಆಫ್ ದ ವೇಟ್ ಲಾಸ್ ಅಂದ್ರೆ ಅವ್ರು 70 kg ಇದ್ರೆ ಒಂದು 6 to 7 kg ರೆಡ್ಯೂಸ್ ಆದರೆ ಅವ್ರದ್ದು ಸೈಕಲ್ಸ್ ನಾರ್ಮಲ್ ಆಗ್ಬೋದು, ಅವರಿಗೆ ಎಲ್ಲ ಈ ಕೂದಲು ಬರೋಂಥದ್ದು, ಪಿಂಪಲ್ಸ್ ಬರೋಂಥದ್ದು ಅಂಥ ಫೀಚರ್ಸ್ ಎಲ್ಲ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಅವರು ಥಿನ್ PCOD ಇದ್ರೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡೋದು ಕಷ್ಟ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ PCOS ಇತ್ತು ಅಂತ ಹೇಳಿದ್ರೆ ಮಕ್ಕಳಾಗದೇ ಇರೋ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ. ಸೊ PCOS ಇದ್ದ ಎಲ್ಲರಿಗೂ ಮಕ್ಕಳಾಗದೇ ಇರೋ ಸಮಸ್ಯೆ ಬರುತ್ತಾ ಅಂತ? ಅದು ಆಕ್ಚುಲಿ ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್.
ಸೊ ಯಾರಿಗೂ PCOD ಇದ್ದರೆ ಅವರು ಮಕ್ಕಳಾಗಲ್ಲ ಅಂತ ಇಲ್ಲ. ನನಗೆ ಎಷ್ಟೋ ಜನ ಪೇಷಂಟ್ಸ್ ಯಾವ ಥರ ಬಂದಿದ್ದಾರೆ ಅಂತ ಹೇಳಿದರೆ, ಅವ್ರಿಗೆ ಎನಿವೇ ದೇ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ದ ಇರೆಗ್ಯುಲರ್ ಮೆನ್ಸಸ್. ಸೊ ಇರೆಗ್ಯುಲರ್ ಮೆನ್ಸಸ್ ಇದ್ದಾಗ ಅವ್ರು ಏನು ಅನ್ಕೊತಾರೆ, ಓಕೆ ನನಗೆ 1 ತಿಂಗಳಾದರೂ ಕೂಡ ಮೆನ್ಸಸ್ ಆಗಿಲ್ಲ, ಓಕೆ ನನಗೆ ಎನಿವೇ 1.5 ತಿಂಗಳಾದಮೇಲೆ ಮೆನ್ಸಸ್ ಆಗೋದು, 2 ತಿಂಗಳಾದಮೇಲೆ ಮೆನ್ಸಸ್ ಆಗೋದು. ಸೊ ಅವರು ಬಂದಾಗ ಆಯಿತು ಮೆನ್ಸಸ್ ಆಗಿಲ್ಲ ಮೇಡಮ್, ನನಗೆ PCOD ಇದೆ, ನನಗೀಗ ಏನು ಮಾಡೋದು ಗೊತ್ತಾಗ್ತಿಲ್ಲ, 2 ತಿಂಗಳಾಗಿದೆ ಅಂತ ಹೇಳ್ತಾರೆ. ಆಗ ನೋಡಿದಾಗ ಅವ್ರ ಪ್ರೆಗ್ನೆನ್ಸಿ ಆಗಿರುತ್ತೆ. ಓಕೆ, ಬಟ್ ಅದಕ್ಕಿಂತ ಮುಂಚೆ ಅವರೇ PCOD ಇದೆ ಅದು ಎಲ್ಲರಿಗೂ ಅವೇರ್ನೆಸ್ ಆಗ್ಬಿಟ್ಟಿದೆ. ಈಗ ಎಲ್ಲ ಸ್ವಲ್ಪ ಓವರ್ ಡಯಾಗ್ನೋಸಿಸ್ ಆಗ್ಬಿಟ್ಟಿದೆ ಇದ್ರ ಬಗ್ಗೆ. ಅಂದ್ರೆ ಹೌದು ನನಗೆ PCOD ಇದೆ ಅಂದ್ರೆ ಅವ್ರಿಗೆ ಒಂದ್ಸಲ ಸ್ಕ್ಯಾನಿಂಗ್ ಅಲ್ಲಿ PCOD ಇದೆ ಅಂತ ಯಾವ್ದಾದ್ರು ಹೇಳಿದ ಕೂಡಲೇ ಓಕೆ ನಂಗೆ PCOD ಇದೆ ಅಂತ ಈಗ ಹೌದು. ಯೂಶುವಲಿ ಏನಾಗುತ್ತೆ ಅಂತ ಹೇಳಿದ್ರೆ PCOD ಅಲ್ಲಿ ಫರ್ಟಿಲಿಟಿ ಅಂದ್ರೆ ಬಂಜಿತನದ ಇಶ್ಯೂ ಇರುವಂತಹ ಸಾಧ್ಯತೆಗಳಿದಾವೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಏನಕ್ಕಂತ ಹೇಳಿದರೆ, ಈಗ ನಾನು ಇದಕ್ಕೆ ಮುಂಚೆನೇ ಹೇಳಿದ್ನಲ್ಲ, ಒಂದು ಹೈಪೋಥೆಲಮಸ್ ಪಿಟ್ಯುಟರಿ ಆಕ್ಸಿಸ್, ಓವೇರಿಯನ್ ಆಕ್ಸಿಸ್ ಅಂತ ಏನಿರುತ್ತೆ, ನಮ್ಮ ಹೈಪೋಥೆಲಮಸ್ ಪಿಟ್ಯುಟರಿ ಬ್ರೈನ್ನಲ್ಲಿರುವ ಗ್ರಂಥಿಗಳು ಅದನ್ನು ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ, FSH LH ಅಂತ. ಸೊ ಅದು ನಮ್ಮ ಓವರಿ ಮೇಲೆ ಆ್ಯಕ್ಟ್ ಆಗುತ್ತೆ. ಓವರಿಯಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ರಿಲೀಸ್ ಆಗಬೇಕು ಬೇಸಿಕಲಿ. ಸೊ LH ಮತ್ತು FSH ಅಂತ ಏನು ಹಾರ್ಮೋನ್ ಇರುತ್ತೆ ಅದರ ಇಂಬ್ಯಾಲೆನ್ಸ್ ಆಗುತ್ತೆ PCODಯಲ್ಲಿ. ಸೊ ಅದಕ್ಕೋಸ್ಕರ ಅದು ಓವರಿ ಮೇಲೆ ಕರೆಕ್ಟಾಗಿ ಆ್ಯಕ್ಟ್ ಮಾಡಲ್ಲ. ಸೊ LH ಅನ್ನೋಂಥದ್ದು ಸ್ವಲ್ಪ ಕಡಿಮೆ ಇರಬೇಕು, ಅದು ಹೆಚ್ಚಾಗಿರುತ್ತೆ. FSH ಅನ್ನೋಂಥದ್ದು ಹೆಚ್ಚಿರಬೇಕು, ಅದು ಕಡಿಮೆ ಆಗಿರುತ್ತೆ. ಸೊ LH ಅಂತ ಹಾರ್ಮೋನ್ ಏನು ಮಾಡುತ್ತೆ, ನಮ್ಮ ಓವರಿನ ಈಸ್ಟ್ರೋಜನ್ ಬದಲಿಗೆ ಆಂಡ್ರೋಜನ್ನ ಹೆಚ್ಚು ಸೆಕ್ರೇಷನ್ ಮಾಡುತ್ತೆ. ಆಂಡ್ರೋಜನ್ ಅಂತ ಹೇಳೋದು ಒಂದು ಗಂಡಸರಿಗಿರುವಂಥ ಹಾರ್ಮೋನು. ಅದು ಹೆಂಗಸರಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಇರಬೇಕು, ಬಟ್ ಅದು ತುಂಬ ಪ್ರಮಾಣದಲ್ಲಿ ಇರೋದ್ರಿಂದ ಈ ಥರ ಎಲ್ಲ ಒಂದು ಕೂದಲು ಬರೋದು ಆ ಥರ ಎಲ್ಲ ಫೀಚರ್ಸ್ ಕಾಣಿಸ್ಕೊಳತ್ತೆ. ಸೊ ಈಗ ಬಂಜೆತನ ಅಂತ ಹೇಳಿದ್ರೆ ನಾವು ಫಸ್ಟು ಫೈಂಡ್ ಔಟ್ ಮಾಡಬೇಕಾಗಿರೋದು PCOD ಕೇಸಸಲ್ಲಿ ಯಾವ ರೀತಿಯಲ್ಲಿ ಇನ್ಫರ್ಟಿಲಿಟಿ ಆಗಬಹುದು. ಇದನ್ನು ಬೇಸಿಕಲಿ ನಾವು ಆ್ಯನ್ಓವ್ಯುಲೇಟರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂದರೆ ಓವ್ಯುಲೇಷನ್ ಆಗದೆ ಅವರಿಗೆ ಇನ್ಫರ್ಟಿಲಿಟಿ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವರಿಗೆ ಅಂಡಾಶಯದಲ್ಲಿ ಅಂದರೆ ಡಾಮಿನೆಂಟ್ ಫಾಲಿಕಲ್ ಅಂತ ನಾವೇನು ಕರಿತೀವಿ ಅದು ಡೆವಲಪ್ಮೆಂಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಅವರಿಗೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ಒಂದು PCOD ಮಹಿಳೆ ಇರ್ಬೋದು, ಅವರು ಗೈನಕಾಲಜಿಸ್ಟು ಅಥವಾ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟಿಗೆ ಅವರು ಅಪ್ರೋಚ್ ಆದಾಗ ಅವರಿಗೆ ಓವ್ಯುಲೇಷನ್ ಇಂಡಕ್ಷನ್ ಡ್ರಗ್ಸ್ ಅಂತ ಸಿಗ್ತವೆ. ಅಂದರೆ ಓವ್ಯುಲೇಷನಿಗೆ ಸಹಾಯ ಆಗುವಂತಹ ಡ್ರಗ್ಸ್ಗಳು, ಕ್ಲೋಮಿಫಿನ್ ಸಿಟ್ರೇಟ್ ಅಂತ ಇರುತ್ತೆ, ಲೆಟ್ರಜೋಲ್ ಅಂತ ಇರುತ್ತೆ. ಆ ಸಹಾಯದಿಂದ ಅವರು ನ್ಯಾಚುರಲ್ ಆಗಿ ಕನ್ಸೆಪ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾದ್ರೆ PCOS ಇದ್ದವ್ರು ಎಲ್ಲರಿಗೂ ಬಂಜೆತನ ಬರುತ್ತೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಅಂತ. ಒಂದ್ ವೇಳೆ ಟ್ರೀಟ್ ಮಾಡದೆ ಹಾಗೆ ಬಿಟ್ರೆ ಏನಾಗುತ್ತೆ ಅಂತ, ಯಾಕಂದ್ರೆ ಈಗ ಮದ್ವೆ ಆದವರಿಗೆ ಓಕೆ ಮಕ್ಳು ಮಾಡ್ಕೋಬೇಕು ಅನ್ನೋದೊಂದು ಥಾಟ್ ಇರುತ್ತೆ. ಮದ್ವೆಗಿಂತ ಮುಂಚೆ ಈ ಪ್ರಾಬ್ಲಮ್ ಇದ್ದಾಗ ಅವ್ರಿಗೆ ಮಕ್ಕಳಾಗುವಂಥದ್ದು ದೂರದ ಮಾತಾಗಿರುತ್ತೆ, ಅಥವಾ ಅದ್ರ ಬಗ್ಗೆ ಅವೇರ್ನೆಸ್ ಇರ್ಲಿಕ್ಕಿಲ್ವೇನು. ಸೊ ಟ್ರೀಟ್ ಮಾಡದೆ ಹಾಗೆ ಬಿಟ್ರು ಅಂದಾಗ ಸಮಸ್ಯೆ ಯಾವ ರೀತಿಯಾಗಿ ಬರುತ್ತೆ ಅಂತ. ಆ್ಯಕ್ಚುಲಿ ಅದೇ ಈ ಸೆಪ್ಟೆಂಬರ್ ಅಂತ ಹೇಳೋದು ಒಂದು PCOD ಅವೇರ್ನೆಸ್ ಮಂತ್ ಅಂತ. ಸೊ ಎಲ್ಲರಿಗೂ PCOD ಬಗ್ಗೆ ಅವೇರ್ನೆಸ್ ಇರಬೇಕು. ಎಸ್ಪೆಷಲಿ ಏಷ್ಯನ್ ಪಾಪ್ಯುಲೇಷನಲ್ಲಿ ನಾವು ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಸ್ಟ್ರೆಸ್ PCOD ಅಂತ ಹೇಳೋದು ತುಂಬ ಇನ್ಕ್ರೀಸ್ ಆಗಿದೆ ಈಗ. ಸೊ PCODನ ಹಾಗೆ ಬಿಡಬಾರ್ದು. ಬೇಸಿಕಲಿ ನಾರ್ಮಲ್ ಆಗಿ ಕೂಡ ನಮ್ಮ ಲೈಫ್ ಸ್ಟೈಲ್ನ ನಾವು ಮಾಡಿಫೈ ಮಾಡ್ಕೋಬೇಕು. ಸ್ಟ್ರೆಸ್ ತೊಗೊಳ್ಬಾರ್ದು. ಸ್ಟ್ರೆಸ್ಸಿಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇರ್ಬೋದು, ಇಲ್ಲ ಮೆಡಿಟೇಷನ್, ಯೋಗ ಅಂತ ಮಾಡೋದು, ಇಲ್ಲ ಎಕ್ಸಸೈಸ್ ಮಾಡೋದು, ಕರೆಕ್ಟಾಗಿ ಡಯಟ್ ತೊಗೊಳೋದು, ಫಾಸ್ಟ್ ಫುಡ್ ತಿನ್ನದೇ ಇರುವಂಥದ್ದು, ಸೊ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು, ಇಂಥವೆಲ್ಲ ನಾವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಲಾಂಗ್ ರನ್ನಲ್ಲಿ ನಾವು ಇದೇ ಥರ PCOD ಬಿಟ್ಟರೆ ಟೈಪ್ 2 ಡಯಾಬಿಟಿಸ್ ಅಂದರೆ ಡಯಾಬಿಟಿಸ್ ಬರೋಂಥ ಚಾನ್ಸಸ್ ಇರುತ್ತೆ, ಹೈಪರ್ ಟೆನ್ಷನ್ ಬರೋಂಥ ಚಾನ್ಸಸ್ ಇರುತ್ತೆ, ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗಿಬಿಟ್ಟು ಹಾರ್ಟ್ ಡಿಸೀಸ್ ಬರೋಂಥ ಚಾನ್ಸಸ್ ಇರುತ್ತೆ, ಫ್ಯಾಟಿ ಲಿವರ್ ಅಂತ ಕರಿತೀವಿ, ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗುತ್ತೆ. ಅದು ಬೇಸಿಕಲಿ ಆಲ್ಕೋಹಾಲಿಕ್, ನಾನ್ ಆಲ್ಕೋಹಾಲಿಕ್ ಅಂತ ಇರುತ್ತೆ. ಸೊ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಬರೋಂಥ ಚಾನ್ಸಸ್ ಇರುತ್ತೆ. ಇದನ್ನ ತುಂಬಾ ಬಿಟ್ರೆ ಕೆಲವು ರೇರ್ ಕಂಡೀಷನಲ್ಲಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಕೂಡ ಬರೋಂಥ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾಗಿ ಅದನ್ನು ಟ್ರೀಟ್ ಮಾಡದೆ ಹಾಗೆ ಬಿಡಬಾರ್ದು. ಹೌದು, ಟ್ರೀಟ್ ಮಾಡಲೇಬೇಕು. ಟ್ರೀಟ್ ಮಾಡೋದಕ್ಕಿಂತ ಹೆಚ್ಚು ನಮ್ಮ ಲೈಫ್ ಸ್ಟೈಲ್ನ ನಾವು ಮಾಡಿಫೈ ಮಾಡ್ಕೋಬೇಕು. ಓಕೆ, ಹಾಗಾದ್ರೆ ಟ್ರೀಟ್ಮೆಂಟ್ ಯಾವುದೆಲ್ಲ ಇರುತ್ತೆ ಡಾಕ್ಟರ್ ಇದಕ್ಕೆ ಅಂತ? ಬೇಸಿಕಲಿ ಟ್ರೀಟ್ಮೆಂಟ್ ಅಂತ ಇಲ್ಲ PCODಗೆ. ಈಗ ನೋಡಿ, ನಾನು ಅದೇ ಇದಕ್ಕಿಂತ ಮುಂಚೆನೇ ನಾವು ಡಿಸ್ಕಸ್ ಮಾಡ್ದಂಗೆ ಎಲ್ಲ PCOD ಮಹಿಳೆಗೆ ಆ ಸಿಂಪ್ಟಮ್ಸ್ ಇರಲ್ಲ. ಸೊ ಅದಕ್ಕೋಸ್ಕರ ಅವರು ಯಾರಿಗೂ ಪ್ರೆಸೆಂಟ್ ಆಗಲ್ಲ. ಯಾರಿಗೆ ಸಿಂಪ್ಟಮ್ಸ್ ಇರುತ್ತೆ ಅವರು ಟ್ರೀಟ್ಮೆಂಟ್ ತೊಗೊಳಕ್ಕೆ ಬರ್ತಾರೆ. ಫಾರ್ ಎಕ್ಸಾಂಪಲ್ ಇರೆಗ್ಯುಲರ್ ಮೆನ್ಸಸ್ ಇರುತ್ತೆ. ಸೊ ಅವರು ಬಂದು ಕೇಳ್ತಾರೆ, ಮೇಡಮ್ ನಮಗೆ ಇರೆಗ್ಯುಲರ್ ಮೆನ್ಸಸ್ ಇದೆ, ಅದು PCODಯಿಂದ ಬಂದಿದೆನಾ ಅಂತ. ಸೊ ಅದಕ್ಕೋಸ್ಕರ ನಾವು ಬೇಕಾದರೆ ಟ್ರೀಟ್ಮೆಂಟ್ ಕೊಡ್ಬೋದು. ಅಂದರೆ OC ಪಿಲ್ಸು, ಕಾಂಟ್ರಸೆಪ್ಷನ್ ಪಿಲ್ಸ್ ಅಂತ ಕೊಡ್ಬೋದು. ಬಟ್ ಅದು 100% ಟ್ರೀಟ್ಮೆಂಟ್ ಅಲ್ಲ. ಅಂದ್ರೆ PCOS ಅನ್ನ ಕಂಪ್ಲೀಟ್ ಕ್ಯೂರ್ ಅಂತ ಮಾಡೋದಕ್ಕಾಗಲ್ಲ.
ಓಕೆ, ಅದು ಯಾವ ಥರ ಸಿಂಪ್ಟಮ್ಸ್ ಬರುತ್ತೆ. ಈಗ ಅವ್ರಿಗೆ ಓಕೆ ನನಗೆ ಹಿರ್ಸುಟಿಸಮ್ ಅಂದರೆ ನನಗೆ ಕೂದಲುಗಳು ಬಂದಿದೆ, ಮೀಸೆ ಥರ ಅನ್ನಿಸ್ತಿದೆ, ಸೊ ಅದಕ್ಕೆ ಪಾರ್ಲರಿಗೆ ಹೋಗ್ಬಿಟ್ಟು ಅದನ್ನು ಅವರು ವೇಪಿಲೇಷನ್ ಥರ ಮಾಡ್ಕೋತಾರೆ. ಇಲ್ಲ ಪಿಂಪಲ್ಸ್ ಆ್ಯಕ್ನೆ ಬರ್ತಾ ಇದೆ, ಸೊ ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ. ಇಲ್ಲಾಂದರೆ ಅವರಿಗೆ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇದೆ, ಬಂಜೆತನದ ಪ್ರಾಬ್ಲಮ್ ಇದೆ, ಸೊ ಅದಕ್ಕೆ ನಾವು ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ಗೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟು ಕೊಡ್ಬೋದು. ಆದರೆ ಆ್ಯಸ್ ಸಚ್ PCODಗೆ ಟ್ರೀಟ್ಮೆಂಟ್ ಅಂತ ಏನೂ ಇಲ್ಲ. ಟ್ರೀಟ್ಮೆಂಟ್ ಇರೋದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಡಾಕ್ಟರ್, ನೀವೀಗ ಹೇಳಿದ್ರಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ತುಂಬ ಇಂಪಾರ್ಟೆಂಟ್ ಅಂತ. ಹಾಗಾದರೆ ಯಾವ ರೀತಿಯಾಗಿರಬೇಕು, ಯಾವ ಫುಡ್ ತಗೋಬೇಕು, ಹೇಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇರಬೇಕಾಗತ್ತೆ ಅಂತ? ಬೇಸಿಕಲಿ PCOD ಅಂತ ಹೇಳಿದ್ರೆ ನಾವು ಡಯಟ್ ಬಗ್ಗೆ ತುಂಬ ಕೇರ್ಫುಲ್ ಆಗಿ ತಗೊಳ್ಬೇಕಾಗುತ್ತೆ. ಒಂದು ಡಯಟ್ ಅಂತ ಹೇಳಿದ್ರೆ ಹೈಲಿ ಪ್ರೊಸೆಸ್ಡ್ ಫ್ಯಾಟ್ಸ್ ಇರ್ಬೋದು, ಇಲ್ಲ ಹೈ ಕ್ಯಾಲರಿ ಡಯಟ್ಸ್ ಇರ್ಬೋದು, ಶುಗರ್ ಕಂಟೈನಿಂಗ್ ಫುಡ್ಸ್ ಇರ್ಬೋದು. ಸೊ ಇಂಥವೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ನಾವು ನಾರ್ಮಲ್ ಈಗ ಹುಡುಗಿಯರಿಗೆ ಅಥವಾ ಯಾವ್ದಾದ್ರು ಹೆಂಗಸರು ಬಂದಾಗ ನಾವೇನು ಅವರಿಗೆ ಅಡ್ವೈಸ್ ಮಾಡ್ತೀವಿ ಅಂತ ಹೇಳಿದರೆ ಬೇಸಿಕಲಿ ರಿಫೈನ್ಡ್ ಫುಡ್ಸ್, ಅಂದರೆ ಲೈಕ್ ಪ್ರೊಸೆಸ್ಡ್ ಅಲ್ಲ, ರಿಫೈನ್ಡ್ ಒನ್ ಇರ್ತದಲ್ಲ ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಈಗ ರೈಸ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮೈದಾ ಐಟಮ್ಸ್ ಇರ್ಬೋದು, ಬೇಕರಿ ಐಟಮ್ಸ್, ಅದನ್ನು ಆ್ಯಕ್ಚುಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸೊ ಈ ಥರ ರಿಫೈನ್ಡ್ ಫುಡ್ಸ್ನ ಅಥವಾ ಟ್ರಾನ್ಸ್ ಫ್ಯಾಟ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ನಮಗೆ ಪ್ರೊಸೆಸ್ಡ್ ಫುಡ್ಸಲ್ಲಿ ಇರುತ್ತೆ, ಇಲ್ಲ ಫಾಸ್ಟ್ ಫುಡ್ಸಲ್ಲಿ ಇರುತ್ತೆ, ಇಲ್ಲ ಏರೇಟೆಡ್ ಡ್ರಿಂಕ್ಸ್ ಇರುತ್ತೆ, ಅದರಲ್ಲಿ ತುಂಬ ಶುಗರ್ಸ್ ಇರುತ್ತೆ. ಸೊ ಇಂಥವೆಲ್ಲ ನಾವು ಯೂಶ್ವಲಿ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿಬಿಟ್ಟು ಬೇಸಿಕಲಿ ನಾವು ಯಾವ ಥರ ಫುಡ್ ತಗೋಬೇಕಂತ ಹೇಳಿದ್ರೆ ಲೋ ಕ್ಯಾಲರಿ ಇರುವಂಥದ್ದು, ಹೈ ಫೈಬರ್ ಇರುವಂಥದ್ದು, ಲೋ ಶುಗರ್ ಇರುವಂಥದ್ದು, ಹೌದು ಆ ಥರ ಫುಡ್ಸ್ನ ತಗೋಬೇಕು. ಸೊ ನಾವು ಫ್ರೂಟ್ಸಲ್ಲಿ ಹೇಳೋದಂದರೆ ಆ್ಯಪಲ್ಲು, ಪೊಮೊಗ್ರನೇಟು, ಕ್ರ್ಯಾನ್ಬೆರೀಸು, ಸ್ಟ್ರಾಬೆರೀಸು ಇಂಥವೆಲ್ಲ ತೊಗೋಬೇಕು. ವೆಜಿಟೇಬಲ್ಸಲ್ಲಿ ಬೀಟ್ರೂಟು, ಕ್ಯಾರೆಟು, ಇಲ್ಲ ಅಂತ ಹೇಳಿದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅದಂತೂ ತುಂಬ ಒಳ್ಳೆಯದು. ಪಾಲಕ್ ಇರ್ಬೋದು, ನುಗ್ಗೆ ಸೊಪ್ಪು ಇರ್ಬೋದು, ಮೆಂತ್ಯ ಸೊಪ್ಪು ಇರ್ಬೋದು, ಅಥವಾ ಬಸಳೆ ಸೊಪ್ಪು ಇರ್ಬೋದು, ಇಂಥವೆಲ್ಲ ಸೊಪ್ಪು ತರಕಾರಿಗಳನ್ನು ಹೆಚ್ಚು ಫೈಬರ್ ಇರುವಂಥ ಕಂಟೆಂಟ್ಸ್ನ ತೊಗೊಳ್ಬೇಕು. ಓಕೆ. ಮತ್ತು ಅಟ್ ದ ಸೇಮ್ ಟೈಮ್ ಹೈ ಫೈಬರ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಆ್ಯಂಟಿ ಆಕ್ಸಿಡೆಂಟ್ ಇರೋಂಥ ಫುಡ್ಸ್ನ ತೊಗೋಬೇಕು. ಅಂದರೆ ನಿಂಬೆಹಣ್ಣು ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮುಸಂಬಿ ಇರ್ಬೋದು. ಈ ತರ ಒಂದು ಶುಗರ್ ಕಡಿಮೆ ಇಟ್ಕೊಂಡು ಹೈ ಫೈಬರ್ ಇಟ್ಕೊಂಡು ಲೋ ಕಾರ್ಬೋಹೈಡ್ರೇಟ್ ಇರೋಂಥ ಫುಡ್ನ ತಗೋಬೇಕು. ಅಪಾರ್ಟ್ ಫ್ರಮ್ ಡಯಟ್ ಅಂತ ಹೇಳಿದ್ರೆ ನಾವು ಸ್ಲೀಪ್ ಕರೆಕ್ಟ್ ಆಗಿ ಅಟ್ಲೀಸ್ಟ್ ಒಂದು 6 to 7 hours ಸ್ಲೀಪ್ ಮಾಡಬೇಕು. ಅದು ಎಸ್ಪೆಷಲಿ 11 o'clock 12 o'clock ಬೆಡ್ಡಿಗೆ ಹೋದ್ರೆ 6 to 7 o'clock ಹಾಗೆ ಎದ್ದೇಳೋದು. ಅಂದ್ರೆ 6 to 7 hours ಸ್ಲೀಪ್ ಎಲ್ಲರೂ ಮಾಡ್ತಾರೆ ಈಗ, ಆದ್ರೆ ಅವ್ರು 3 ಗಂಟೆಗೆ ಮಲ್ಕೊಂಡು 10 ಗಂಟೆಗೆ ಹೇಳೋದು. ಸೊ ಇಂಥ ಥಿಂಗ್ಸ್ ನ ಮಾಡಬೇಕು. ಪ್ರಾಪರ್ ಟೈಮ್ ಅಲ್ಲಿ ಮಲಗಬೇಕು, ಪ್ರಾಪರ್ ಟೈಮ್ ಅಲ್ಲಿ 6 to 7 hours ಸ್ಲೀಪ್ ನ ಮಾಡಬೇಕು. ಅದ್ ಬಿಟ್ಬಿಟ್ಟು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅದೊಂದು ಇಸ್ ವೆರಿ ಬ್ಯಾಡ್ ಥಿಂಗ್ ಅಂತ ಹೇಳಿದ್ರೆ. ಈಗ ಎಲ್ಲ ಕಡೆ ಈಗ ಮೆಟ್ರೋ ಸಿಟೀಸ್ ಅಲ್ಲಿ ಇರ್ಬೋದು, ಎಲ್ಲ ಕಡೆ ಏನಾಗಿದೆ ಅಂದ್ರೆ ಬಿಕಾಸ್ ಆಫ್ ದ ಪ್ರೊಫೆಷನಲ್ ಸ್ಟ್ರೆಸ್, ಈಗ ಟ್ರಾಫಿಕಲ್ಲಿ ನಾವು ಸಿಕ್ಕಾಕೊಂತೀವಿ. ಸೊ ಆ ಟೈಮಲ್ಲಿ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದರೂ ಕೂಡ ನಾವು ಅಟ್ಲೀಸ್ಟ್ ಒಂದು 1/2 hour 1 hour ಬೆಳಗ್ಗೆ ಸಾಯಂಕಾಲ ಎಕ್ಸಸೈಸ್ ಮಾಡೋದು, ವಾಕಿಂಗ್ ಮಾಡೋದು. ಸೊ ಈ ಸ್ವಲ್ಪ ಆಕ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಸೊ ಅದು ಬಿಟ್ಬಿಟ್ಟು ನೆಕ್ಸ್ಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಏನೋ ಮೆಡಿಟೇಷನ್ ಇರ್ಬೋದು, ಯೋಗ ಇರ್ಬೋದು, ಕೆಲವರಿಗೆ ಮ್ಯೂಸಿಕ್ ಕೇಳೋದು. ಸೊ ಈ ಥರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಮಾಡ್ಕೋಬೇಕು. ಸೊ ಡಯಟ್, ಸ್ಲೀಪು, ಎಕ್ಸಸೈಸು ಮತ್ತು ಸ್ಟ್ರೆಸ್ಸು, ಈ 4 ಬಗ್ಗೆ ನಾವು ಗಮನ ವಹಿಸೋದು ತುಂಬ ಇಂಪಾರ್ಟೆಂಟ್. ಓಕೆ. ಸೊ ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಅದನ್ನ ಮ್ಯಾನೇಜ್ ಮಾಡಬಹುದು ಅಂತ. ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿದ್ರೆ ಅವರಿಗೆ PCOD ಯೂಶುವಲಿ ಬರಲ್ಲ. ಇಷ್ಟು ಆಕ್ಟಿವ್ ಆಗಿದ್ರೆ ಅವ್ರಿಗೆ ಯಾವುದೇ ರೀತಿ ಮೆನ್ಸಸ್ ಇರೆಗ್ಯುಲಾರಿಟೀಸ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಈಗ ಹೈಪರ್ ಆಂಡ್ರೋಜೆನಿಕ್ ಫೀಚರ್ಸ್ ಇರ್ಬೋದು. ಸೊ ಯಾವುದೇ ರೀತಿ ಫೀಚರ್ಸ್ ಇರಲ್ಲ. ಸೊ ಅವರು ನಾರ್ಮಲ್ ಆಗಿ ಅವರು ಲೈಫ್ ಲೀಡ್ನ ಮಾಡ್ತಾರೆ. ಓಕೆ. ನೀವು ಹೇಳಿರೋ ಫ್ಯಾಕ್ಟರ್ಸ್ನೆಲ್ಲ ಫಾಲೋ ಮಾಡಿದ್ರೆ ಬರದೇ ಇರೋ ರೀತಿಯಲ್ಲಿ ಓಕೆ, ಅದು ಒಂದು ರೀತಿ ಪ್ರಿವೆಂಟಿವ್ ಮೆಷರ್ಸ್. ಈಗ ಬಂದ ಮೇಲೂ ಕೂಡ ನೀವು ಹೇಳಿದ್ರಿ ಟ್ರೀಟ್ಮೆಂಟ್ ಆಪ್ಷನ್ಸ್ಗಳು ಆ ರೀತಿ, ಈಗ ಪರ್ಟಿಕ್ಯುಲರ್ಲಿ ಇಂಥದ್ದೇ ಟ್ರೀಟ್ಮೆಂಟ್ ಅಂತ ಏನೂ ಇಲ್ಲ ಅಂತ. ಸೊ ಈ ರೀತಿ ಬರೀ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿದ್ರೆ ಅಷ್ಟೇ ಸಾಕಾಗತ್ತಾ? ಇಟ್ಸ್ ಇನಫ್ ಅಂತನಾ? ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿದ್ರೆ ಸಾಕು. ಈಗ ಅದೇ ಹೇಳಿದ್ದು, ಈಗ ಫೀಚರ್ಸ್ ಅಂತ ಹೇಳಿದ್ರೆ ಒಂದು ಇರೆಗ್ಯುಲರ್ ಮೆನ್ಸಸ್ ಇದ್ದಾಗ ಅವ್ರು ಬರ್ತಾರೆ, ಅವರಿಗೆ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಕೊಡ್ತೀವಿ. ಯಾರಿಗೆ ಮಹಿಳೆಗೆ ಬೇಡ, ಮಕ್ಕಳು ಬೇಡ ಅಂತವ್ರಿಗೆ ಯಾವ್ದಾದ್ರು ಇರೆಗ್ಯುಲರ್ ಮೆನ್ಸಸ್ ಇದ್ದಾಗ ಅವರಿಗೆ ಬರೀ 3-4 months ಅಷ್ಟೇ ನಾವು ಕೊಡೋಕ್ಕಾಗೋದು. ಸೊ ಬೇಸಿಕಲಿ ವಿ ಸ್ಟ್ರೆಸ್ ಆನ್ ದ ಲೈಫ್ ಸ್ಟೈಲ್ ಚೇಂಜಸ್. ನೀವು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು. ಅವರು ಸ್ವಲ್ಪ ತೂಕ ಹೆಚ್ಚಿದ್ರೆ ಒಂದು 10% ತೂಕ ಕಡಿಮೆ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ನಾವು ತುಂಬ ಗಮನ ವಹಿಸ್ತೀವಿ. ಅವ್ರಿಗೆ ಪೇಷಂಟಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಈ ಥಿಂಗ್ಸ್ನ. ನೋಡಿ, ನಿಮಗೆ ಈಗ ನಾವು ಟ್ಯಾಬ್ಲೆಟ್ ಕೊಡ್ತಾ ಇದ್ದೀನಿ, ಆದ್ರೆ ಆ ಟ್ಯಾಬ್ಲೆಟ್ ಇಂದ 100% ಕ್ಯೂರ್ ಆಗಲ್ಲ. 3 ತಿಂಗಳು ಟ್ಯಾಬ್ಲೆಟ್ ತಿಂದ್ರೆ 4ನೇ ತಿಂಗಳಿಗೆ ಇರೆಗ್ಯುಲರ್ ಆಗುತ್ತೆ
ಅಂತ ನಾನು ರೆಗ್ಯುಲರ್ ಆಗುತ್ತೆ ಅಂತ ಗ್ಯಾರಂಟಿ ಕೊಡಕ್ ಬರಲ್ಲ. ಅದು ಇರೆಗ್ಯುಲರು ಆಗ್ಬೋದು, ರೆಗ್ಯುಲರು ಆಗ್ಬೋದು. ಬೇಸಿಕಲಿ ಆ 3 ಮಂತಲ್ಲಿ ನೀವು ನಿಮ್ಮ ಲೈಫ್ ಸ್ಟೈಲ್ನ ಮಾಡಿಫೈ ಮಾಡ್ಕೋ. ಅವರ ಪರಿಶ್ರಮನೂ ಬೇಕಾಗುತ್ತೆ ಅಲ್ಲಿ. 75% ಅವ್ರ ಪರಿಶ್ರಮನೇ ಬೇಕಾಗಿರೋದು, 25% ನಾವು ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಬೇಕಾಗಿರೋದು. ಓಕೆ. ಈಗ ಒಂದು ಕಪಲ್ಸಿಗೆ ಮಕ್ಕಳಾಗಿಲ್ಲ ಅಂದಾಗ ಯೂಶಲಿ ಈಗ ನಮಗೆ ಗೊತ್ತಿರೋ ಹಾಗೆ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಅಂದರೆ IVF. ಸೊ PCOS ಇದ್ದವರಿಗೆ ಅಥವಾ PCOD ಇದ್ದವರಿಗೆ IVF ಮಾಡಿಸ್ಲೇಬೇಕಾಗುತ್ತಾ ಅಂತ? ಆ ಥರ ಏನೂ ಇಲ್ಲ. ಆ್ಯಕ್ಚುಲಿ ಒಂದು ಮಹಿಳೆ ಅಥವಾ ಒಂದು ಕಪಲ್ ಬಂದಾಗ ನಮಗೆ ಬಂಜಿತನದ ಸಮಸ್ಯೆ ಇದೆ ಅಂತ ಹೇಳಿದಾಗ ಫಸ್ಟ್ ಫೈಂಡ್ ಔಟ್ ಮಾಡಬೇಕು ಯಾವ ರೀತಿಯಲ್ಲಿ ಬಂಜಿತನ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಇನ್ಫರ್ಟಿಲಿಟಿ ಕಾಸಸ್ ಅಂತ ಹೇಳಿದಾಗ ಒಂದು 40% ಪುರುಷರಿಂದ ಆಗುತ್ತೆ, 40% ಮಹಿಳೆಯಿಂದ ಆಗುತ್ತೆ, ಒಂದು 10-15% ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಪುರುಷರಿಗೆ ಅವರ ಬಗ್ಗೆ ಹೇಳಿದಾಗ ಸೆಮೆನ್ ಕೌಂಟ್ಸ್ ಅಂದರೆ ವೀರ್ಯಾಣುಗಳ ಕೌಂಟ್ ಕಡಿಮೆ ಇರಬಹುದು, ಅದರ ಗತಿಶೀಲತೆ ಕಡಿಮೆ ಇರ್ಬೋದು, ಆಕಾರ ಕಡಿಮೆ ಇರ್ಬೋದು. ಸೊ ಅದನ್ನು ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು ಯಾವುದು ರೀತಿಯಲ್ಲಿ ಪ್ರಾಬ್ಲಮ್ ಇದೆ ಅಂತ. ಮಹಿಳೆಯರಿಗೆ ಬಂದಾಗ ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆನಾ, ಫೈಬ್ರಾಯ್ಡ್ ಇದೆನಾ, ಎಡಿನೋಮಯೋಸಿಸ್ ಇದೆನಾ, ಇಲ್ಲ ಅಂತ ಹೇಳಿದರೆ ಯೂಟ್ರೈನ್ ಅನಾಮಲೀಸ್ ಅಂತ ಹೇಳ್ತೇವೆ. ಯೂನಿಕಾರ್ನುವೇಟ್ ಯೂಟ್ರಸ್ ಇರ್ಬೋದು, ಬೈಕಾರ್ನುವೇಟ್ ಯೂಟ್ರಸ್, ಅದರ ಅನಾಮಲಸ್ ಯೂಟ್ರಸ್ಗಳಿರ್ತವೆ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಟ್ಯೂಬಲ್ ಬ್ಲಾಕ್ ಇದೆನಾ ಅಂತ ನೋಡಬೇಕು. ಇಲ್ಲ ಅದಾದಮೇಲೆ ಅಂಡಾಶಯದ ಬಗ್ಗೆ ನಾವು ಮಾತಾಡಿದಾಗ ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಾಯಿಲೆ ಇದೆ, PCOS ಅಂತನೂ ಒಂದು ಕಾಯಿಲೆ ಇದೆ. ಸೊ ಈ ಥರ ಎಲ್ಲ ನಾವು ಫೈಂಡ್ ಔಟ್ ಮಾಡ್ತೀವಿ ಯಾವ ರೀತಿಯಲ್ಲಿ ಅವರಿಗೆ ಬಂಜಿತನ ಪ್ರಾಬ್ಲಮ್ ಇದೆ ಅಂತ. ಅದರ ನಂತರ ಅದಕ್ಕೆ ಸೂಟೇಬಲ್ ಆಗಿ ನಾವು ಟ್ರೀಟ್ಮೆಂಟ್ ಆಪ್ಷನ್ ಕೊಡುವಂಥದ್ದು. PCOD ಎಲ್ಲ ಪೇಷಂಟ್ಸಿಗೆ IVF ಮಾಡುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಫೈಂಡ್ ಔಟ್ ಮಾಡಬೇಕು ಅದು ಹುಡುಗಿಯರ ಸಮಸ್ಯೆನ ಇಲ್ಲ ಪುರುಷರ ಸಮಸ್ಯೆನ. ಇನ್ ಕೇಸ್ ಓಕೆ ಈಗ ಹುಡುಗಿಯರ ಸಮಸ್ಯೆ ಇದೆ ಅದು PCOD ಇಂದ ಅಂತ ಹೇಳಿದರೆ ಅವರಿಗೆ ಯಾವ ರೀತಿ ತೊಂದರೆ ಇದೆ. ಒಂದು ಓವ್ಯುಲೇಷನ್ ತೊಂದರೆ ಇದೆನಾ, ಇರೆಗ್ಯುಲರ್ ಮೆನ್ಸಸ್ ಅಂದರೆ ಕರೆಕ್ಟಾಗಿ ಅವರಿಗೆ ಓವ್ಯುಲೇಷನ್ ಆಗ್ತಾ ಇರಲ್ಲ, ಓವ್ಯುಲೇಷನ್ ತೊಂದರೆ ಇದೆನಾ, ಇಲ್ಲ ಓವ್ಯುಲೇಷನ್ ಆಗ್ತಾ ಇದೆ ಬಟ್ ಅದು ಕರೆಕ್ಟಾಗಿ ಒಡ್ಕೋತಾ ಇಲ್ಲ, ಅದು ಸಿಸ್ಟ್ ಆಗ್ತಾ ಇದೆ, ಅದ್ರ ತೊಂದರೆನಾ. ಸೊ ಅದರ ಪರ್ಟಿಕ್ಯುಲರ್ ಆಗಿ ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು ಯಾವುದರಿಂದ ಆಗ್ತಾ ಇಲ್ಲ ಅಂತ. ಈಗ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಅಂದರೆ ಎರಡು ನಮ್ಮ ಟ್ಯೂಬಲ್ ಬ್ಲಾಕ್ ಇದ್ದಾಗ ಅವರಿಗೆ IVF ಮಾಡೋಂಥದ್ದೇ, ಅಂದರೆ IVF ಇಸ್ ದ ಓನ್ಲಿ ಆಪ್ಷನ್. ಅದು ಬಿಟ್ಬಿಟ್ಟು ಬೇರೆ ಸಮಸ್ಯೆ ಇದ್ದರೆ, ಈಗ ಓವರಿ ಸಮಸ್ಯೆ ಇದ್ದರೆ, ಇಲ್ಲ ಪುರುಷರ ವೀರ್ಯಾಣು ಸಮಸ್ಯೆ ಇದ್ದರೆ ಅದು ನ್ಯಾಚುರಲ್ ಆಗಿ ಅಥವಾ IUI ಅಂತ ಹೇಳ್ತೀವಿ, ಇಂಟ್ರೈನ್ ಇನ್ಸೆಮಿನೇಷನ್ ಅಂತ, ಅದರಿಂದ ಕೂಡ ಅವರು ಕನ್ಸೆಪ್ಷನ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ PCOD ಅಂತ ಒಂದು ಮಹಿಳೆ ಬಂದಾಗ ಯೂಶ್ವಲಿ ನಾವೇನು ಮಾಡ್ತೀವಿ, ಅವರು ಟ್ಯೂಬ್ನ ಚೆಕ್ ಮಾಡ್ತೀವಿ. ಟ್ಯೂಬ್ನ ಚೆಕ್ ಮಾಡಿಬಿಟ್ಟು ಅವರು ಹಸ್ಬೆಂಡ್ ವೀರ್ಯಾಣುನ ಚೆಕ್ ಮಾಡ್ತೀವಿ. ಅದು ಆ್ಯಕ್ಚುಲಿ ಎರಡೂ ಕರೆಕ್ಟ್ ಆಗಿದ್ರೆ ಅವರಿಗೆ ಓವ್ಯುಲೇಷನ್ ಇಂಡಕ್ಷನ್ ಡ್ರಗ್ಸಿಂದನೇ ಅವರು ಕಂಟಿನ್ಯೂಸ್ ಅವ್ರಿಗೆ ಅಲ್ಟ್ರಾಸೌಂಡ್ ಮಾಡಿಕೊಂಡು ಇಷ್ಟು ದಿನ ನೀವು ಜೊತೆಯಲ್ಲಿ ಇರಬೇಕು ಅಂತ ಹೇಳಿದಾಗ ತುಂಬ ಮಹಿಳೆಯರು ಪ್ರೆಗ್ನೆನ್ಸಿ ಆಗುತ್ತೆ. ಓಕೆ. ಈ PCOS ಹಾಗೇನೆ ಥೈರಾಯ್ಡ್ಗೆ ಕನೆಕ್ಷನ್ ಇದೆಯಾ ಅಂತ? ಯಾಕಂದರೆ PCOS ಇದ್ದವರಿಗೆ ಥೈರಾಯ್ಡ್ ಇದ್ದೇ ಇರುತ್ತೆ ಅಥವಾ ಬರುವ ಚಾನ್ಸಸ್ ಜಾಸ್ತಿ ಇರುತ್ತಾ ಹೇಗೆ ಅಂತ? ಆ್ಯಕ್ಚುಲಿ ಅದು ಬರುವ ಚಾನ್ಸಸ್ ಇರಬಹುದು. ಯಾಕಂತ ಹೇಳಿದರೆ ಥೈರಾಯ್ಡ್ ಅದು ಒಂದು ಹಾರ್ಮೋನಲ್ ಇದ್ದಂಗೆ. ಸೊ ಎರಡು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಹೈಪೋಥಾಲಮಸ್ ಪಿಟ್ಯುಟರಿ ಓವೇರಿಯನ್ ಆಕ್ಸಿಸ್ ಏನಿದೆ ಅದು ಥೈರಾಯ್ಡ್ ಹಾರ್ಮೋನು, ಅದರಿಂದ ಕೂಡ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು PCOD ಜೊತೆ ಸೇರಿಕೊಂಡು ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಜಾಸ್ತಿ ಮಾಡೋಂಥ ಚಾನ್ಸಸ್ ಇರುತ್ತೆ. ಆದರೆ ಎಲ್ಲ PCOS ಮಹಿಳೆಗೆ ಥೈರಾಯ್ಡ್ ಬರುತ್ತೆ, ಇಲ್ಲ ಎಲ್ಲ ಥೈರಾಯ್ಡ್ ಇರುವಂಥ ಮಹಿಳೆಗೆ PCOS ಬರುತ್ತೆ ಅಂತ ಏನೂ ಇಲ್ಲ. ಬಟ್ ಇದು ಇಂಟರ್ ರಿಲೇಟೆಡ್ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಓಕೆ. ಈಗ ಎರಡು ಇತ್ತು ಅಂದಾಗ ಥೈರಾಯ್ಡ್ಗೆ ಮತ್ತೆ ಸಪ್ರೇಟ್ ಟ್ರೀಟ್ಮೆಂಟ್ ತಗೋಬೇಕು, PCOSಗೆ ಮತ್ತೆ ಸಪ್ರೇಟ್ ಟ್ರೀಟ್ಮೆಂಟ್ ತಗೋಬೇಕು? ಹೌದು, ಥೈರಾಯ್ಡ್ಗೆ ಸಪ್ರೇಟ್ ಟ್ರೀಟ್ಮೆಂಟ್ ಇರೋದು. ಸೊ ಅದಕ್ಕೆ ಹೈಪೋಥೈರಾಯ್ಡ್, ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀವಿ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಮಗೆ ಟ್ಯಾಬ್ಲೆಟ್ಸ್ ಇದ್ದಾವೆ ಥೈರೋನಾಮ್ ಅಂತ. ಸೊ ಅದನ್ನು ಅವರು ಕಂಟಿನ್ಯೂಸ್ ಆಗಿ ತಗೋಬೇಕಾಗುತ್ತೆ. ಈ ಥೈರಾಯ್ಡ್ ಬಂದಾಗ ಅದ್ರ ಏನು ಟ್ರೀಟ್ಮೆಂಟ್ ಇದೆ ಅದು ಲೈಫ್ ಲಾಂಗ್ ಇರುತ್ತೆ. ಓಕೆ. ಆದರೆ PCOD ಅಂತ ಇದ್ದಾಗ ಅದು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಇರಲ್ಲ, ಬರೀ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು ನಾವು ಅದ್ರ ಜೊತೆ ಹೋಗ್ಬೇಕಾಗಿರುತ್ತೆ. ಓಕೆ. ಹಾಗಿದ್ರೆ PCOS ಅಥವಾ PCOD ಅನ್ನ ಕ್ಯೂರ್ ಅಂತ ಮಾಡ್ಲಿಕ್ಕಾಗಲ್ಲ, ಕಂಟ್ರೋಲ್ ಮಾಡಬಹುದು. ಹೌದು. ಬಟ್ ಲೈಫ್ ಲಾಂಗ್ ಅವ್ರಿಗೆ ಈಗ ಒಂದು ಸತಿ ಒಂದು ಮಹಿಳೆಗೆ ಬಂತು ಅಂದ್ರೆ ಲೈಫ್ ಲಾಂಗ್ ಇದ್ದೇ ಇರುತ್ತಾ ಅದು ಸಮಸ್ಯೆ? ಈಗ ಡಯಾಬಿಟೀಸು, BP ತರ ನಮಗೆ ಅದನ್ನ ಕ್ಯೂರ್ ಅಂತ ಹೇಳೋದಿಕ್ಕೆ ಅದಕ್ಕೆ ವರ್ಡ್ ಇಲ್ಲ, ಅದನ್ನ ಕಂಟ್ರೋಲ್ ಮಾಡ್ಬೋದು ಅಂತ ತುಂಬಾ ಜನ ಡಾಕ್ಟರ್ಸ್ ಹೇಳಿದ್ದಾರೆ. ಲೈಕ್ ನಾನು ಇಂಟರ್ವ್ಯೂ ಮಾಡಿರೋ ಲೆಕ್ಕದಲ್ಲಿ ಹೇಳೋದಾದ್ರೆ. ಸೊ ಹಾಗಾದ್ರೆ PCOS ಅನ್ನು ಕೂಡ ಅದೇ ಕ್ಯಾಟಗರಿಗೆ ಸೇರಿಸಬಹುದಾ ಅಂತ? ಇಲ್ಲ, ಅಂದ್ರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅಂತ ಏನು ಇಲ್ಲ. ಈಗ PCOD ಟ್ರೀಟ್ಮೆಂಟ್ ಅಲ್ಲ ನಾನು ಹೇಳ್ತಾ ಇರೋದು, ಲೈಕ್ ಅವರಿಗೆ ಇರಬಹುದು ಈಗ ಒಂದು ಮಗು ಆದ್ಮೇಲೆ ಮತ್ತೆ PCOS ಬರುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ
ಈಗ ಒಂದು ಮಗು ಆದ ಕೂಡಲೇ ನೆಕ್ಸ್ಟ್ ಅವರು ಲೈಫ್ ಸ್ಟೈಲ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರಿಗೆ PCOS ಬಂದೇ ಬರುತ್ತೆ, PCOD ಬಂದೇ ಬರುತ್ತೆ. ಸೊ ಇದು PCOD ಅಥವಾ PCOS ಅಂತ ಹೇಳೋದು ಇಟ್ ಈಸ್ ಆಲ್ಮೋಸ್ಟ್ ವಿ ಕ್ಯಾನ್ ಸೇ ಇಟ್ ಈಸ್ ಇಂಟರ್ ರಿಲೇಟೆಡ್ ಟು ಅವರ್ ಲೈಫ್ ಸ್ಟೈಲ್. ನಾವು ಲೈಫ್ ಸ್ಟೈಲ್ನ ಕರೆಕ್ಟಾಗಿ ಮಾಡಿಫೈ ಮಾಡ್ಕೊಂಡು ಇಟ್ಕೊಂಡ್ರೆ PCOD ಅಥವಾ PCOS ಬರಲ್ಲ. ಅದು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬರೋ ಅಂತ ಚಾನ್ಸಸ್ ಇರುತ್ತೆ. ಓಕೆ, ಒಂದು ಮಗು ಆದ್ಮೇಲೆ ಮತ್ತೆ ಬರಬಹುದು, ಡೆಫಿನೆಟ್ಲಿ ಬರಬಹುದು. ಅವರು ಕರೆಕ್ಟಾಗಿ ಮಗು ಬೇಕು ಅಂತ ಹೇಳಿದಾಗ ಮತ್ತೆ ಅವರು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಬೇಕು. ಹೌದು, ಅವರು ಒಂದು ಮಗು ಆದ ಕೂಡಲೇ ಅವರು ಜಂಕ್ ಫುಡ್ಸ್ ತಿನ್ನೋದು, ಸ್ಟ್ರೆಸ್ ಅಲ್ಲಿ ಇರೋದು, ಯಾವುದೇ ರೀತಿ ಎಕ್ಸಸೈಸ್ ಮಾಡದೇ ಇರೋದು, ಆ ಥರ ಇದ್ದಾಗ ಡೆಫಿನೆಟ್ಲಿ ಅವರಿಗೆ PCOD ಬರೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬೇಬಿಗೆ ಅವರಿಗೆ ಪ್ರಾಬ್ಲಮ್ ಆಗೋಂಥ ಚಾನ್ಸಸ್ ಇರುತ್ತೆ. ಡಾಕ್ಟರ್, ನಿಮಗೆ ಗೊತ್ತಿರೋ ಹಾಗೆ ಈ ಇನ್ಫರ್ಟಿಲಿಟಿ ಬಗ್ಗೆ ಅಥವಾ ಈ PCOS PCOD ಬಗ್ಗೆ ಏನಾದರೂ ಮಿಸ್ಕನ್ಸೆಪ್ಷನ್ ಅಥವಾ ಜನರು ತಿಳಿದಿರುವಂತಹ ರೀತಿ ಇದು ತಪ್ಪು ಕಲ್ಪನೆ ಅಂತ ಅನ್ಸುತ್ತಾ ನಿಮ್ಮ ಹತ್ರ ಬರುವಂತ ಪೇಷಂಟ್ಗಳನ್ನ ನೋಡಿದಾಗ ಅಥವಾ ಅವರು ಮಾತಾಡುವಂತ ರೀತಿಯಲ್ಲಿ? ಹೌದು, ತುಂಬ ಮಿತ್ಸು ಮತ್ತು ಮಿಸ್ಕನ್ಸೆಪ್ಷನ್ಸ್ ಇದೆ. ಸೊ ಬೇಸಿಕಲಿ ಸ್ಟಾರ್ಟ್ ಮಾಡೋದಂದ್ರೆ ಎಲ್ಲರಿಗೂ ಇರೆಗ್ಯುಲರ್ ಮೆನ್ಸಸ್ ಇದ್ದವ್ರಿಗೆ PCOD ಇರಲ್ಲ, ಎಲ್ಲರೂ ದಪ್ಪ ಇರೋರಿಗೆ ಅವ್ರಿಗೆ PCOD ಇರಲ್ಲ. ಇಲ್ಲ PCOD ಅಂತ ಹೇಳಿದ್ರೆ ಒಂದು ಸಿಸ್ಟು ಅಂತ ಹೇಳ್ತಾರೆ, ಅದು ಆ್ಯಕ್ಚುಲಿ ಇಮ್ಮೆಚೂರ್ ಫ್ಲೂಯಿಡ್ ಫಿಲ್ಡ್ ಫಾಲಿಕಲ್ಸ್ ಇರುತ್ತೆ. ಸಿಸ್ಟ್ ಅಂತ ಹೇಳಿದ್ರೆ ಸಿಂಪಲ್ ಸಿಸ್ಟ್ ಅಂತ ಇರುತ್ತೆ, ಹೆಮರೇಜಿಕ್ ಸಿಸ್ಟ್ ಅಂತ ಇರುತ್ತೆ, ಎಂಡೋಮೆಟ್ರೋಟಿಕ್ ಸಿಸ್ಟ್ ಅಂತ ಇರುತ್ತೆ. ಅದು ಆ್ಯಕ್ಚುಲಿ PCODಗಿಂತನೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಥಿಂಗ್ಸ್. ಸೊ ಸಿಸ್ಟು ಅನ್ನೋದು ಆ್ಯಕ್ಚುಲಿ ಅದು ಮಿಸ್ನಾಮರ್ ಇರೋದು ಇದರಲ್ಲಿ. ಅದು ಬಿಟ್ಬಿಟ್ಟು ಹೇಳಬೇಕಂದ್ರೆ ಎಲ್ಲ PCOD ಇದ್ದವ್ರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರುತ್ತೆ, ಬಂಜತನದ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಎಲ್ಲ ಆ ಥರ ತುಂಬ ಮಿತ್ಸ್ ಇದ್ದಾವೆ. ಆ್ಯಕ್ಚುಲಿ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಇರೆಗ್ಯುಲರ್ ಪೀರಿಯಡ್ಸಲ್ಲಿ ಇನ್ನೊಂದು ಡೌಟ್ ಬಂತು, ಎಷ್ಟು ದಿನ? ಈಗ ಕೆಲವರಿಗೆ ಬೇಗ ಆಗ್ತಾರೆ, ಈಗ ಈ ಮಂತಲ್ಲಿ ಒಂದು ಡೇಟಲ್ಲಾದರೆ ನೆಕ್ಸ್ಟ್ ಮಂತಲ್ಲಿ ಇನ್ನೂ ಬೇಗ ಆಗ್ತಾರೆ. ಇನ್ನು ಕೆಲವರು ಈ ಡೇಟಲ್ಲಿ ಆಗಿದ್ದು ನೆಕ್ಸ್ಟ್ ಮಂತಲ್ಲಿ ಒಂದು ನಾನು 10 ದಿನ ಲೇಟ್ ಆದೆ, 15 ದಿನ ಲೇಟ್ ಆದೆ ಅಂತ ಹೇಳೋರು ಇರ್ತಾರೆ. ಸೊ ಬರೀ ಒಂದು 5-10 ದಿನ ಲೇಟ್ ಆಯ್ತು ಅಂದಾಗ ನಾವು ಕನ್ಕ್ಲೂಡಿಗೆ ಬರಬಹುದಾ, ಓ ನಂಗೆ PCOD ಇದೆ, ಓ ನಂಗೆ PCOS ಇಲ್ಲ, ಆ ಥರ ಬರೋ ಸಾಧ್ಯತೆನೇ ಇಲ್ಲ. ಆ್ಯಕ್ಚುಲಿ 1 ಇಯರ್ ಅಲ್ಲಿ 12 ಮಂತ್ಸ್ ನಮಗೆ ನಾವು ಏನು 12 ಮಂತ್ಸ್ ಮೆನ್ಸಸ್ ಆಗುತ್ತೆ ಅಂತ ಕನ್ಸಿಡರ್ ಮಾಡಿದಾಗ 8 ಪೀರಿಯಡ್ಸ್ ಕರೆಕ್ಟಾಗಿ 4 to 5 ಪೀರಿಯಡ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ನಾವು ಅದನ್ನು ಇರೆಗ್ಯುಲರ್ ಮೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಓಕೆ, ಸೊ ಅದರಲ್ಲಿ 1 ಅಥವಾ 2 ಮಂತ್ ಏನಾದರೂ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡಲ್ಲ. ಸೊ 21 ಡೇಸ್ಗಿಂತ ಕಡಿಮೆ ಆದರೆ ನಾವು ಅದನ್ನು ಏನೋ ಪ್ರಾಬ್ಲಮ್ ಇರಬಹುದು ಅಂತ ಸಸ್ಪೆಕ್ಟ್ ಮಾಡ್ತೇವೆ. ಇಲ್ಲ 35 to 40 ಡೇಸ್ ಮೇಲಿದ್ದರೆ ಮಾತ್ರ ಸಸ್ಪೆಕ್ಟ್ ಮಾಡೋದು. ಸೊ ಆ ಥರ ಇದ್ದಾಗ ಯಾವುದೇ ರೀತಿಯಲ್ಲಿ ಒಂದು ಪೀರಿಯಡ್ ಸ್ಕಿಪ್ ಆಯಿತು, ಒಂದು 5-6 ಡೇಸ್ ಆಚೆ ಈಚೆ ಆಯಿತು ಅಂತ ಹೇಳಿದರೆ ಅದೇ ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದೇ ಕಂಟಿನ್ಯೂ ಆಗ್ತಾ ಇದ್ರೆ ನೀವು ಗೈನಕಾಲಜಿಸ್ಟ್ಗೆ ಕನ್ಸಲ್ಟ್ ಮಾಡಿ ಅದು ಯಾಕೆ ಈ ಥರ ಆಗ್ತಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಬಟ್ ಎಲ್ಲ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ಅದು PCOD ಇರಲ್ಲ. ನಾವು 45 ಡೇಸ್ಗಿಂತ ಜಾಸ್ತಿ ಆದಾಗ ನಾವು ಡೆಫಿನೆಟ್ಲಿ ಹಾಸ್ಪಿಟಲ್ಗೆ ಹೋಗಬೇಕು. ಹೌದು, ಬ್ಲಡ್ ಟೆಸ್ಟ್ ಮಾಡ್ಬೋದು ಅಥವಾ ಅಲ್ಟ್ರಾಸೌಂಡ್ ಎಕ್ಸಾಮಿನೇಷನ್ ಮಾಡ್ತೀವಿ. ಮತ್ತು ನಾವು ಕೇಳಬೇಕಾದ್ರೆ ಪ್ರೀವಿಯಸ್ಲಿ ನಿಮಗೆ ಯಾವ ಮೆನ್ಸಸ್ ಆಗಿರೋದು, ಇದೇ ಥರ ಪ್ಯಾಟರ್ನ್ ಇದೆನಾ, ಎಷ್ಟು ದಿವಸಕ್ಕೆ ನೀವು ಒಂದ್ಸಲ ಮೆನ್ಸಸ್ ಆಗ್ತೀರಾ, ಆ ಥರ ಎಲ್ಲ ಹಿಸ್ಟ್ರಿ ಕೇಳಿಕೊಂಡು ಮುಂದೆ ನಾವು ಅದನ್ನು ಇದು ಮಾಡಿ. ಓಕೆ, ಈಗ ಇಷ್ಟು ತನಕ ನನಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇತ್ತು, ಈ ಮಂತಲ್ಲೇನು 45 ಡೇಸ್ ತನಕ ಆಗೇ ಇಲ್ಲ, ನಾನು ಈಗ ಆಸ್ಪತ್ರೆಗೆ ಬರಬೇಕಾ ನಾನು? ಡೆಫಿನೆಟ್ಲಿ ಬರಬೇಕು. ಓಕೆ, ಅಂದ್ರೆ ನಾವು ಅದರಲ್ಲೂ ಕೂಡ ನಾವು ಹಿಸ್ಟ್ರಿ ಕೇಳ್ತೇವೆ. ಈ ಸಲ ಒಂದೇ ಸಲ ಅಲ್ವಾ ಡಿಲೇ ಆಗಿದ್ದು, ಹೋಗ್ಲಿ ಬಿಡು ಅಂತ ಸುಮ್ಮನೆ ಇರಬಹುದಾ ಅಂತ? ಇಲ್ಲ, ಅದನ್ನ ನೀವು ಈಗ ನಮಗೆ ನಾನು ಆಸ್ ಅ ಗೈನಕಾಲಜಿಸ್ಟ್ ಅಥವಾ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಬಿಕಾಸ್ ಆಫ್ the lifestyle things, better all the ladies at least 25-26 years ಆದಮೇಲೆ ಇಯರ್ಲಿ ಒನ್ಸ್ ಚೆಕಪ್ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್. ನೀವು ಮದುವೆ ಆಗಿರ್ಬೋದು, ಮದುವೆ ಆಗದೇನೆ ಇರ್ಬೋದು, ಅಟ್ಲೀಸ್ಟ್ ಒಂದ್ಸಲ ಥೈರಾಯ್ಡ್ ಇರ್ಬೋದು, ಶುಗರ್ ಇರ್ಬೋದು, BP ಇರ್ಬೋದು, ಹಿಮೋಗ್ಲೋಬಿನ್ ಇರ್ಬೋದು. ಸೊ ನಾರ್ಮಲ್ ಆಗಿ ಒಂದ್ಸಲ ಚೆಕಪ್ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್. ಒಂದು ಸಲ 45 ಡೇಸ್ ಆದರೆ ಬೆಟರ್ ನೀವು ಒಂದ್ಸಲ ಗೈನಕ್ಕೆ ಕನ್ಸಲ್ಟ್ ಮಾಡಿ. ಲಾಸ್ಟ್ 1 ಇಯರಲ್ಲಿ ನಿಮ್ದೇನು ಚೆಕಪ್ ಆಗಿಲ್ಲ ಅಂತ ಹೇಳಿದರೆ ಅದನ್ನು ಯಾಕೆ ಆಗಿರಬಹುದು, ಮೇ ಬಿ ಸ್ಟ್ರೆಸ್ಸಲ್ಲೂ ಒಂದು ಸೈಕಲ್ಸ್ ಆ ಥರ ಸ್ಕಿಪ್ ಆಗಿರ್ಬೋದು, ಏನು ತೊಂದರೆ ಆಗಲ್ಲ. ಬಟ್ ಒಂದ್ಸಲ ಅದನ್ನು ನೋಡಿಕೊಂಡು ಮುಂದುವರಿಯೋದು ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಫೈನಲಿ PCOS ಅವೇರ್ನೆಸ್ ಮಂತ್ ಇದು. ಸೊ ಯಾವುದೇ ರೀತಿಯಲ್ಲಿ ತೊಂದರೆ ಇದ್ದರೆ ಫಸ್ಟು ಬಂದು ನಿಯರ್ ಬೈ ಗೈನಕಾಲಜಿಸ್ಟ್ ಇರ್ಬೋದು, ಇಲ್ಲ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇರ್ಬೋದು, ಅವ್ರಿಗೆ ಮೀಟ್ ಆಗೋದು ತುಂಬ ಇಂಪಾರ್ಟೆಂಟು. PCODನ ಒಂದು ಪ್ರಿವೆಂಟಿವ್ ಮೆಷರ್ ಆಗಿ ತಗೊಂಡು ಯಾವುದೇ ರೀತಿ ತೊಂದರೆ ಇಲ್ಲದೆ ನಾವು ಪ್ರಿವೆನ್ಷನ್ ಮಾಡಬಹುದು. ಸೊ PCOD ಅನ್ನೋದು ಒಂದು ಪ್ರಿವೆಂಟಿವ್ ಡಿಸೀಸ್ ಇರೋದ್ರಿಂದ ಎಲ್ಲ ರೀತಿಯ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇರ್ಬೋದು ಮಾಡಿಕೊಂಡು ಅದನ್ನು ಪ್ರಿವೆನ್ಷನ್ ಮಾಡಬೇಕು.
ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ PCOS ಹಾಗೇನೆ PCOD ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿಯಾಗಿ ಮಾಡಬೇಕು, ಯಾವ ಫುಡ್ಗಳನ್ನು ತಗೋಬೇಕು, ಯಾವುದನ್ನು ಅವಾಯ್ಡ್ ಮಾಡಬೇಕು, ಸೊ ಎಲ್ಲ ವಿಚಾರದ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀರಾ. ಅಫ್ಕೋರ್ಸ್ ಇದು ಈ ಮಂತ್ ನಮಗೆ PCOS ಮಂತ್ ಆಗಿರೋದ್ರಿಂದಾಗಿ ಡೆಫಿನೆಟ್ಲಿ ಇದ್ರ ಬಗ್ಗೆ ಈ ಮಂತಲ್ಲಿ ಇಂತಲ್ಲ ಪ್ರತಿದಿನನೂ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕಾಗುತ್ತೆ, ಎಲ್ರಿಗೂ ಗೊತ್ತಿರಬೇಕು. ಸ್ಪೆಷಲಿ ಹುಡುಗಿರಿಗೆ ಇಂಥ ವಿಷಯಗಳ ಬಗ್ಗೆ ಅವೇರ್ನೆಸ್ ಇರುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಸೊ ಆ ವಿಚಾರವನ್ನು ತುಂಬ ಸಿಂಪಲ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಆಡಿಯನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ PCOS ಹಾಗೇನೆ ಬಂಜೆತನ, PCOD ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.